ಹಲೋ ಎವ್ರಿವನ್, ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ ತಿಂಗಳಿನಲ್ಲಿ ಕವರ್ ಆಗಿರುವಂಥ ವಿಷನ್ ಮ್ಯಾಗ್ಝಿನ್ನ ಕರೆಂಟ್ ಅಫೇರ್ಸನ್ನು ನೋಡಿದ್ವಿ. ಸೊ ಟೋಟಲ್ ಈ ಒಂದು ಮ್ಯಾಗ್ಝಿನಲ್ಲಿ 130 ಪೇಜಸ್ವರೆಗೆ ಕರೆಂಟ್ ಅಫೇರ್ಸ್ ಕವರ್ ಆಗಿದೆ. ಸೊ ಇಲ್ಲಿ 130 ಪೇಜಸನ್ನು ನಾವು ಪ್ರತಿ ಒಂದು ಸೆಷನಲ್ಲಿ 10 ಪೇಜಸ್ ಕವರ್ ಮಾಡ್ತಾ ಹೋದರೆ ಸೊ ಈ ಒಂದು ಕಂಪ್ಲೀಟ್ ಮ್ಯಾಗ್ಝಿನ್ ಅನ್ನುವಂಥದ್ದು ನಮಗೆ ಸುಮಾರು 13ರಿಂದ 14 ಕ್ಲಾಸ್ಗಳಲ್ಲಿ ಮುಗಿಯುತ್ತೆ. ಎಸ್, ಸೊ ಇಲ್ಲಿ ಮೊದಲನೇದಾಗಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಸೊ ಇಲ್ಲಿ ಸ್ಪೆಷಲ್ ಪ್ಯಾಕೇಜಸ್. ಓಕೆ, ಸೊ ಯಾಕೆ ಈ ಒಂದು ಟಾಪಿಕ್ ಸುದ್ದಿಯಲ್ಲಿದೆ ಅಂತಂದರೆ ಇತ್ತೀಚೆಗೆ ಸೊ ಇಲ್ಲಿ ಬಿಹಾರ್ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಅವರು ಏನು ಮಾಡಿದ್ರು ಅಂದರೆ ಸೊ ಇಲ್ಲಿ ವಿಶೇಷ ಅನುದಾನ, ಸ್ಪೆಷಲ್ ಪ್ಯಾಕೇಜ್ ಅಂತಂದರೆ ಕನ್ನಡದಲ್ಲಿ ನಾವು ವಿಶೇಷ ಅನುದಾನ ಅಂತ ಕರಿತೀವಿ. ಸೊ ಅದಕ್ಕಾಗಿ ಏನು ಮಾಡಿದ್ದಾರೆ, ಇಲ್ಲಿ ಕೇಂದ್ರ ಸರ್ಕಾರದ ಬಳಿ ಬೇಡಿಕೆಯನ್ನು ಇಟ್ಟಿದ್ದರು. ಎಸ್, ಸೊ ಇಲ್ಲಿ ಇತ್ತೀಚೆಗೆ ಅಂದರೆ 2024-25 ಬಜೆಟ್ ಮಂಡನೆ ಆಗಿತ್ತಲ್ವ, ಆ ಒಂದು ಬಜೆಟ್ನಲ್ಲಿ ಏನು ಮಾಡಿದ್ದಾರೆ, ಸೊ ಈ ಒಂದು ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ನೀಡಿದ್ದಾರೆ. ಹಾಗಿದ್ರೆ ಯಾವೆಲ್ಲ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಸೊ ಇಲ್ಲಿ ಈ ಅನುದಾನವನ್ನು ಅಥವಾ ಈ ಸ್ಪೆಷಲ್ ಪ್ಯಾಕೇಜನ್ನು ನೀಡಿದ್ದಾರೆ ಅಂತಂದರೆ ಇಲ್ಲಿ ಇರಿಗೇಷನ್ ಮತ್ತು ಫ್ಲಡ್ ಮಿಟಿಗೇಷನ್ ಅಂದರೆ ಪ್ರವಾಹ ಒಂದು ನಿಯಂತ್ರಣ ಮತ್ತು ಸೊ ನೀರಾವರಿ ವ್ಯವಸ್ಥೆಗೆ ಇಲ್ಲಿ ಹಣವನ್ನು ನೀಡಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಬಿಹಾರ್ನಲ್ಲಿ ಈ ಕೋಸಿ ಮೆಚ್ಚಿ ಇಂಟ್ರಾಸ್ಟೇಟ್ ಲಿಂಕ್ ಅಂದರೆ ಇವೆರಡು ನದಿಗಳು, ಆ ಬಿಹಾರ್ನಲ್ಲಿ ಹರಿಯುವಂಥ ನದಿಗಳು, ಇವುಗಳ ನಡುವೆ ಏನಂತಂದರೆ ನದಿ ಜೋಡಣೆಗಾಗಿ ಓಕೆ ಸೊ ಇಲ್ಲಿ ಹಣಕಾಸನ್ನು ನೀಡಿದ್ದಾರೆ. ಹಾಗೆ ಹಲವಾರು ಬಿಹಾರದ ಯೋಜನೆಗಳು ಕೂಡ ಇಲ್ಲಿ ಹಣಕಾಸನ್ನು ನೀಡಿದ್ದಾರೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ ಏನಂತಂದರೆ ಇಲ್ಲಿ ಪೂರ್ವೋದಯ ಅನ್ನುವಂಥದ್ದು. ಸೊ ಇದು ಒಂದು ಹೊಸ ಯೋಜನೆ. ಸೊ ಇಲ್ಲಿ ಪೂರ್ವ ಉದಯ ಅಂದರೆ ಈಸ್ಟರ್ನ್ ಸ್ಟೇಟ್ಗಳ ಒಂದು ಡೆವಲಪ್ಮೆಂಟ್ಗಾಗಿ ಈ ಒಂದು ಸ್ಕೀಮನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಪೂರ್ವೋದಯ ಅಂತ ಈ ಹೆಸರು ಹೇಳೋದ್ರಿಂದ ಸೊ ಇದು ಕೇವಲ ಈಸ್ಟರ್ನ್ ಸ್ಟೇಟ್ಗಳನ್ನು ಮಾತ್ರ ಒಳಗೊಂಡಿಲ್ಲ. ಸೊ ಇಲ್ಲಿ ದಕ್ಷಿಣದ ರಾಜ್ಯಗಳು ಕೂಡ ಬರುತ್ತೆ. ಯಾವುದಂತಂದರೆ ಇಲ್ಲಿ ಆಂಧ್ರ ಪ್ರದೇಶ ಕೂಡ ಬರುತ್ತೆ. ಸೊ ಹೀಗಾಗಿ ಪೂರ್ವೋದಯ ಅಂತಂದರೆ ಇಲ್ಲಿ ಈಸ್ಟರ್ನ್ ಸ್ಟೇಟ್ಗಳು ಮಾತ್ರ ಬರೋದಿಲ್ಲ, ಸೊ ಸೌದರ್ನ್ ಸ್ಟೇಟ್ಗಳು ಕೂಡ ಬರುತ್ತೆ. ಸೊ ಇವುಗಳ ಒಂದು ಅಭಿವೃದ್ಧಿಗೂ ಕೂಡ ಸೊ ಇಲ್ಲಿ ಹಣಕಾಸನ್ನು ನೀಡಿದ್ದಾರೆ. ಹಾಗೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಈ ಪೋಲಾವರಂ ಇರಿಗೇಷನ್ ಅಂದರೆ ಈ ಪೋಲಾವರಂ ನೀರಾವರಿ ಯೋಜನೆ ಅಂತ ಬರುತ್ತೆ. ಈ ಒಂದು ಯೋಜನೆ ಯಾವ ಒಂದು ನದಿಗೆ ಸಂಬಂಧಿಸಿದಂತಂದರೆ ಇದು ಆಂಧ್ರ ಪ್ರದೇಶದ ಈ ಗೋದಾವರಿ ರಿವರ್ಗೆ ಪಟ್ಟಿರುವಂಥ ಒಂದು ಯೋಜನೆಗೆ ಹಣಕಾಸನ್ನು ಕೂಡ ಸೊ ಈ ಒಂದು ಸ್ಪೆಷಲ್ ಪ್ಯಾಕೇಜ್ ಅಡಿಯಲ್ಲಿ ನೀಡಲಾಗಿದೆ. ಹಾಗಿದ್ರೆ ಯಾಕೆ ಈ ಸ್ಪೆಷಲ್ ಪ್ಯಾಕೇಜ್ ಸ್ಟೇಟಸನ್ನು ರಾಜ್ಯಗಳಿಗೆ ನೀಡಲಾಗತ್ತೆ ಅಂತಂದರೆ, ಯಾಕೆ ಇದನ್ನು ನೀಡುವಂಥ ಅಗತ್ಯ ಇರುತ್ತಂದರೆ, ಯಾವ ರಾಜ್ಯಗಳು ಇನ್ ಕೇಸ್ ಏನಾದರೂ ಅವು ಫೇಸಿಂಗ್ ಜಿಯೋಪೊಲಿಟಿಕಲ್ ಅಂದರೆ ಈ ಭೌಗೋಳಿಕವಾಗಿ ಮತ್ತು ಈ ಒಂದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಏನಾದರೂ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದರೆ ಅದರಿಂದ ಓವರ್ಕಮ್ ಆಗಲಿಕ್ಕೆ ಅಥವಾ ಅದರಿಂದ ಹೊರಗೆ ಬರಲಿಕ್ಕೆ ರಾಜ್ಯಗಳಿಗೆ ಏನು ಮಾಡುತ್ತೆ ಅಂತಂದರೆ ಇದನ್ನು ಹೆಚ್ಚುವರಿಯಾಗಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂದರೆ ಆರ್ಥಿಕ ನೆರವಾಗಿ ಅಥವಾ ಇತರ ಒಂದು ಅನುಕೂಲಗಳಿಗಾಗಿ ಏನು ಮಾಡುತ್ತೆ ಅಂತಂದರೆ ಸೊ ಈ ಒಂದು ಸ್ಪೆಷಲ್ ಪ್ಯಾಕೇಜಸನ್ನು ಕೇಂದ್ರ ಸರ್ಕಾರದವರು ನೀಡ್ತಾರೆ. ಹಾಗಿದ್ರೆ ಈ ರೀತಿ ಪ್ರೊವಿಷನ್ ಅನ್ನುವಂಥದ್ದು ಸಂವಿಧಾನದಲ್ಲಿ ಏನಾದರೂ ಮೆನ್ಷನ್ ಆಗಿದೆ ಅಂತ ಹೇಳಿದರೆ ಎಸ್ ಹೌದು, ಸಂವಿಧಾನವೇ ಹೇಳುತ್ತೆ. ಏನಂತಂದರೆ ಕಾನ್ಸ್ಟಿಟ್ಯೂಷನ್ ಆಸ್ ಪ್ರೊವಿಷನ್ ದಾಟ್ ಅಡ್ರೆಸ್ ದಿ ಇಶ್ಯೂಸ್ ಆಫ್ ಸ್ಪೆಸಿಫಿಕ್ ಸ್ಟೇಟ್ಸ್. ಕೆಲವೊಂದು ರಾಜ್ಯಗಳನ್ನು ಅಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಈ ರೀತಿ ಒಂದು ಅವಕಾಶವನ್ನು ನೀಡುತ್ತೆ. ಯಾಕಂತಂದರೆ ರಾಜ್ಯಗಳು ನಮಗೆ ಫಾರ್ಮ್ ಆಗಿರುವಂಥದ್ದು ಭಾಷಾವಾರು ಆಧಾರದ ಮೇಲೆ, ಭಾಷೆಗಳ ಆಧಾರದ ಮೇಲೆ ಫಾರ್ಮ್ ಆಗಿರುವಂಥದ್ದು. ಓಕೆ, ಸೊ ಇಲ್ಲಿ ಭಾಷೆ ಆಧಾರದ ಮೇಲೆ ಫಾರ್ಮ್ ಆಗಿರೋದ್ರಿಂದ ರಾಜ್ಯಗಳು ಏನಂತಂದರೆ ಇಲ್ಲಿ ಅಷ್ಟೊಂದು ಏನಂತಂದರೆ ಇಲ್ಲಿ ಡೆವಲಪ್ ಆಗಿರೋದಿಲ್ಲ. ಡೆವಲಪ್ ಆಧಾರದ ಮೇಲೆ ರಾಜ್ಯಗಳು ಇಲ್ಲಿ ಅಭಿವೃದ್ಧಿಯಾಗಿಲ್ಲ. ಸೊ ಹೀಗಾಗಿ ಅಂದರೆ ಹಿಂದುಳಿದ ರಾಜ್ಯಗಳ ಒಂದು ಅಭಿವೃದ್ಧಿಗಾಗಿ ಈ ರೀತಿ ಒಂದು ಪ್ರೊವಿಷನ್ ಅನ್ನುವಂಥದ್ದು ಸಂವಿಧಾನವೇ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸಂವಿಧಾನದ ಈ ಆರ್ಟಿಕಲ್ 371A to H ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ ಕೆಲವೊಂದಿಷ್ಟು ರಾಜ್ಯಗಳಿಗೆ ಇವುಗಳ ಅಭಿವೃದ್ಧಿಗೆ ಸೊ ಇಲ್ಲಿ ವಿಶೇಷ ಗಮನವನ್ನು ನೀಡಬೇಕಂತ ಹೇಳುತ್ತೆ. ಹಾಗೆ ಸ್ಪೆಷಲ್ ಪ್ಯಾಕೇಜಸ್ ಆರ್ ಪ್ಯೂರ್ಲಿ ಡಿಸ್ಕ್ರಿಷನರಿ. ಎಸ್, ಸೊ ಇದು ಕಂಪಲ್ಸರಿ ಏನಲ್ಲ ಅಥವಾ ಮ್ಯಾಂಡೇಟರಿ ಏನಲ್ಲ, ಬಟ್ ಇದು ಏನಂತಂದರೆ ಡಿಸ್ಕ್ರಿಷನರಿ ಅಂದರೆ ವಿವೇಚನೆಗೆ ಬಿಟ್ಟಿದ್ದು. ಇದು ಕೇಂದ್ರ ಸರ್ಕಾರ ವಿವೇಚನೆಗೆ ಬಿಟ್ಟಿದ್ದು. ಎಸ್, ಹಾಗೆ
ಮೇ ಬಿ ನೀಡ್ ಬೇಸ್ಡ್. ಸೊ ಇದು ಅಗತ್ಯಕ್ಕೆ ಅನುಗುಣವಾಗಿ ಮಾತ್ರ ಏನು ಮಾಡ್ಬೋದು ಅಂದರೆ ಸೊ ಈ ರೀತಿಯ ಒಂದು ಸ್ಪೆಷಲ್ ಪ್ಯಾಕೇಜನ್ನು ನೀಡ್ಬೋದಾಗತ್ತೆ. ಹಾಗೆ ಇಟ್ ಈಸ್ ಆ್ಯನ್ ಅಡಿಷ್ನಲ್ ಗ್ರ್ಯಾಂಟ್ ಅಂಡರ್ ಆರ್ಟಿಕಲ್ 282. ಸೊ ಇಲ್ಲಿ ಗ್ರ್ಯಾಂಟ್ಸ್ ಅಂತ ಬರುತ್ತೆ ಅಥವಾ ಅನುದಾನ ಅಂತ ಕರಿತೀವಿ. ಸೊ ಇದು ಏನಂತಂದರೆ ರಾಜ್ಯಗಳಿಗೆ, ಸೊ ಇವಾಗ ಆಲ್ರೆಡಿ ಏನಂತಂದರೆ ಈ ಫೈನಾನ್ಸ್ ಕಮಿಷನ್ ಅವರ ರೆಕಮೆಂಡೇಷನ್ ಮೇರೆಗೆ ಏನು ಮಾಡಲಾಗುತ್ತೆ ರಾಜ್ಯಗಳಿಗೆ, ಸೊ ಇಲ್ಲಿ GST ಪಾಲನ್ನು ಕೂಡ ನೀಡಲಾಗತ್ತೆ. ಸೊ ಅದರ ಜೊತೆಗೆ ಹೆಚ್ಚುವರಿಯಾಗಿ ನೀಡುವಂಥ ಹಣ ಇದು ಸ್ಪೆಷಲ್ ಪ್ಯಾಕೇಜಸ್ ಅಂತಂದರೆ. ಸೊ ಇದು ಆರ್ಟಿಕಲ್ 280 ಅಡಿಯಲ್ಲಿ ಅಡಿಷ್ನಲ್ ಗ್ರಾಂಟ್ಸ್ ಅಂತ ಬರುತ್ತೆ. ಸೊ ಆ ಒಂದು ಕ್ಯಾಟಗರಿಗೆ ಬಿಲಾಂಗ್ ಆಗಿರುವಂಥದ್ದು ಈ ಸ್ಪೆಷಲ್ ಏನಂತಂದರೆ ವಿಶೇಷ ಅನುದಾನ ಅನ್ನುವಂಥದ್ದು. ಹಾಗೆ ಯಾಕೆ ಈ ರೀತಿಯ ಒಂದು ಸ್ಪೆಷಲ್ ಪ್ಯಾಕೇಜ್ ಅನ್ನುವಂಥದ್ದು ರಾಜ್ಯಗಳಿಗೆ ಅಗತ್ಯ ಇದೆ ಅಂತಂದರೆ, ಸೊ ನೀಡ್ ಫಾರ್ ಗಿವಿಂಗ್ ಸ್ಪೆಷಲ್ ಪ್ಯಾಕೇಜಸ್ ಟು ಸ್ಟೇಟ್. ಫಸ್ಟ್ ಒನ್, ಟು ಆಫ್ಸೆಟ್ ಫಿಸ್ಕಲ್ ಶಾಕ್. ಫಾರ್ ಎಕ್ಸಾಂಪಲ್, ಇವಾಗ ಕೆಲವೊಂದು ರಾಜ್ಯಗಳಿಗೆ ಏನಂತಂದರೆ ತುಂಬ ರೆವೆನ್ಯೂ ಏನಾಗಿರುತ್ತೆ ಅಂತಂದರೆ ಆದಾಯವನ್ನು ಸೃಷ್ಟಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ 2014ರಲ್ಲಿ ಏನಾಗುತ್ತೆ ಅಂತಂದರೆ ಅಖಂಡ ಅಂದರೆ ಇರುವಂಥದ್ದು ಆಂಧ್ರ ಮತ್ತು ತೆಲಂಗಾಣ ಆಗಿ ಏನಾಗುತ್ತೆ ಬೈಫಿಕೇಷನ್ ಆಗುತ್ತೆ, ಇಬ್ಬಾಗ ಆಗುತ್ತೆ. ಓಕೆ, ಸೊ ಈ ಇಬ್ಬಾಗ ಆಗುವಂಥ ಸಂದರ್ಭದಲ್ಲಿ ಏನಂತಂದರೆ ಕೆಲವೊಂದಿಷ್ಟು ಏನಂತಂದರೆ ಇಲ್ಲಿ ವ್ಯಾಲ್ಯೂಯಬಲ್ ರಿಸೋರ್ಸಸ್ಗಳಾಗಿರ್ಬೋದು ಅಥವಾ ನೀರಾವರಿ ಒಂದು ಪ್ರದೇಶಗಳು ಏನಾಗುತ್ತೆ ಅಂತಂದರೆ ಈ ತೆಲಂಗಾಣಕ್ಕೆ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಆಂಧ್ರ ಪ್ರದೇಶ ಅನ್ನುವಂಥದ್ದು ಫೈನಾನ್ಷಿಯಲ್ ರಿಸ್ಕನ್ನು ಫೇಸ್ ಮಾಡುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅಂತಂದರೆ ಆ ರಾಜ್ಯಗಳಿಗೆ ಅದರಿಂದ ಓವರ್ಕಮ್ ಆಗಲಿಕ್ಕೆ ಸೊ ಇಲ್ಲಿ ಕೇಂದ್ರ ಸರ್ಕಾರ ಸೊ ಈ ರೀತಿಯ ಒಂದು ಪ್ಯಾಕೇಜನ್ನು ನೀಡುತ್ತೆ. ಹಾಗೆ ಟು ರೀಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ರಿಲೀಫ್. ಫಾರ್ ಎಕ್ಸಾಂಪಲ್, ಇವಾಗ ಇತ್ತೀಚೆಗೆ ಏನಂತಂದರೆ ಈ ಕೇರಳದಲ್ಲಿ ಏನೋ ಫ್ಲಡ್ ಆಯಿತು ನೋಡಿ. ಫ್ಲಡ್ ಆ್ಯಂಡ್ ಈ ಲ್ಯಾಂಡ್ಸ್ಲೈಡ್ ಕಾರಣದಿಂದಾಗಿ ಹಲವಾರು ಅಲ್ಲಿ ಏನಾಯಿತು ಇನ್ಫ್ರಾಸ್ಟ್ರಕ್ಚರ್ ಅನ್ನೋಂಥದ್ದು ನಾಶವಾಗತ್ತೆ. ಸೊ ಈ ರೀತಿಯ ಒಂದು ಸನ್ನಿವೇಶಗಳಿಂದ ಸುಧಾರಿಸಲಿಕ್ಕೆ ಏನು ಮಾಡುತ್ತೆ ಅಂತಂದರೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಈ ಸ್ಪೆಷಲ್ ಪ್ಯಾಕೇಜನ್ನು ನೀಡುತ್ತೆ. ಸೊ ಇತ್ತೀಚೆಗೆ ಅಂತಂದರೆ ಈ ಫಾರ್ ಎಕ್ಸಾಂಪಲ್ ಇವಾಗ ಸೆಂಟರ್ ರಿಲೀಸ್ಡ್ ಫಂಡ್ಸ್ ಫಾರ್ ತಮಿಳ್ನಾಡು ಇನ್ ದ ಆಫ್ಟರ್ ಮತ್ ಆಫ್ ಸೈಕ್ಲೋನ್ ಮಿಚಾಂಗ್ ಅಂತ. ಸೊ ಇಲ್ಲಿ ಈ ತಮಿಳ್ನಾಡಿನಲ್ಲಿ ಈ ಸೈಕ್ಲೋನ್ ಮಿಚಾಂಗ್ ಅನ್ನುವಂಥದ್ದು ಆದಂಥ ಸಂದರ್ಭದಲ್ಲಿ ಅಲ್ಲಿ ಅಪಾರ ಪ್ರಮಾಣದ ಒಂದು ನಷ್ಟ ಉಂಟಾಗತ್ತೆ. ಓಕೆ, ಈ ನಷ್ಟವನ್ನು ಭರಿಸಲಿಕ್ಕೂ ಕೂಡ ಸೊ ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಸ್ಪೆಷಲ್ ಪ್ಯಾಕೇಜನ್ನು ನೀಡುತ್ತೆ. ಹಾಗೆ ಟು ಚಾನಲೈಸ್ ರಿಸೋರ್ಸಸ್ ಇನ್ ಪುವರ್ ರೀಜಿಯನ್ಸ್ ಆಫ್ ದ ಕಂಟ್ರಿ. ಎಸ್, ಸೊ ಇಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಹೋಲಿಸಿದರೆ ರಾಜ್ಯಗಳು ಏನಂತಂದರೆ ಅವುಗಳ ಡೆವಲಪ್ಮೆಂಟ್ ನೋಡಿದರೆ ತುಂಬ ಏನಿರುತ್ತೆ ಅಂದರೆ ವೇರಿಯೇಷನ್ ಇರುತ್ತೆ. ಸೊ ಇದು ಸಪೋಸ್ ಇವಾಗ ಕರ್ನಾಟಕನ ಅಂತ ತೊಗೊಂಡ್ರೆ ಕರ್ನಾಟಕದಲ್ಲಿ ಹಲವಾರು ಏನಂತಂದರೆ ರಾಜ್ಯಗಳಿಗೆ ಹೋಲಿಸಿದರೆ ಸೊ ಇಲ್ಲಿ ಯಾವುದಂತಂದರೆ ಇಲ್ಲಿ ಯಾದಗಿರಿ ಅಥವಾ ಕಲ್ಯಾಣ ಕರ್ನಾಟಕ ರಾಜ್ಯಗಳೇನಂತ ಕರಿತೀವಲ್ವಾ. ಸೊ ಅವು ಏನಂತಂದರೆ ತುಂಬ ಆರ್ಥಿಕವಾಗಿ ಹಿಂದುಳಿದಿರೋಂಥ ರಾಜ್ಯಗಳು. ಓಕೆ, ಸೊ ಈ ರೀತಿ ಏನಂತಂದರೆ ತುಂಬ ಪುವರ್ ಆಗಿರುವಂಥ ರೀಜನ್ಗಳ ಅಭಿವೃದ್ಧಿಗಾಗಿ ಸೊ ಈ ರೀತಿಯ ಒಂದು ಹಣಕಾಸಿನ ಅಗತ್ಯ ಇರುತ್ತೆ. ಸೊ ನೆಕ್ಸ್ಟ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್. ಎಸ್, ಸೊ ಇಲ್ಲಿ ಮಾನವ ಅಭಿವೃದ್ಧಿಗೆ. ಸೊ ಇಲ್ಲಿ ಏನಂತಂದರೆ ಬಿಹಾರ ರಾಜ್ಯವನ್ನು ತೊಗೊಂಡ್ರೆ ಸೊ ಇಲ್ಲಿ ತುಂಬ ಏನಿದೆ ಅಂತಂದರೆ ತುಂಬ ಬಡವರಿದ್ದಾರೆ. ಹಾಗೆ ಅವರ ಒಂದು ಎಜುಕೇಷನ್ ಸ್ಟೇಟಸ್ ನೋಡಿದರೆ ಅದು ತುಂಬ ಕಡಿಮೆ ಇದೆ. ಸೊ ಈ ಕಾರಣಕ್ಕಾಗಿ ಆ ಒಂದು ಪ್ರದೇಶದ ಅಭಿವೃದ್ಧಿಗೂ ಕೂಡ ಅಥವಾ ಮಾನವ ಅಭಿವೃದ್ಧಿಗೂ ಕೂಡ ಸೊ ಇಲ್ಲಿ ಈ ರೀತಿಯ ಒಂದು ಹಣಕಾಸಿನ ಅಗತ್ಯ ಇರುತ್ತೆ. ಹಾಗೆ ಇನ್ನು ಫಿಸ್ಕಲ್ ರೆವೆನ್ಯೂ ಡೆಫಿಸಿಟ್ ಆದಂಥ ಸಂದರ್ಭದಲ್ಲಿ ಅಥವಾ ವಿತ್ತೀಯ ಕೊರತೆ ಆದಂಥ ಸಂದರ್ಭದಲ್ಲಿ ಕೂಡ ಸೊ ಈ ರೀತಿಯ ಒಂದು ನೆರವಿನ ಅಗತ್ಯ ಇರುತ್ತೆ. ಎಸ್, ಸೊ ಇಲ್ಲಿ ಈ ರೀತಿ ಕೇಂದ್ರ ಸರ್ಕಾರ ಈ ಸ್ಪೆಷಲ್ ಪ್ಯಾಕೇಜನ್ನು ನೀಡುವುದರಿಂದ ಏನೆಲ್ಲ ಇಂಪ್ಲಿಕೇಶನ್ ಆಗುತ್ತೆ, ಪರಿಣಾಮ ಆಗುತ್ತೆ ಅಂತಂದರೆ ಸೊ ಇಲ್ಲಿ ಏನಂತಂದರೆ ಈ ರೀತಿ ಸೆಲೆಕ್ಟಿವ್ ರೀಜನ್ಗೆ ಅಥವಾ ಸೆಲೆಕ್ಟಿವ್ ಸ್ಟೇಟ್ಗಳಿಗೆ ಮಾತ್ರ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯ ಸ್ಪೆಷಲ್ ಪ್ಯಾಕೇಜನ್ನು ನೀಡ್ತಾರೆ. ಸೊ ಈ ರೀತಿ ಕೆಲವೇ ರಾಜ್ಯಗಳಿಗೆ ನೀಡೋದ್ರಿಂದ ಏನೆಲ್ಲ ಇಂಪ್ಲಿಕೇಶನ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಫಿಸ್ಕಲ್ ಪ್ರುಡೆನ್ಸ್ ಅಂದರೆ ಸೊ ಇದು ಆರ್ಥಿಕವಾಗಿ ಹೊರೆಯನ್ನು ಉಂಟು ಮಾಡುತ್ತೆ. ಯಾಕಂದರೆ ಸೊ ಇಲ್ಲಿ ರಾಜ್ಯಗಳಿಗೆ ಏನಂತಂದರೆ ಒಂದು ರಾಜ್ಯದಲ್ಲಿ ಏನಾದರೂ ಅತಿಯಾದ ಫ್ಲಡ್ ಇದೆ ಅಥವಾ ಅಲ್ಲಿ ತುಂಬ ಬಡತನ ಇದೆ. ಓಕೆ, ಸೊ ಈ ಕಾರಣಕ್ಕಾಗಿ ಈ ರಾಜ್ಯಗಳಿಗೆ ನಾವು ಹೆಚ್ಚಿನ ಒಂದು ಹಣವನ್ನು ನೀಡ್ತಾ ಹೋದರೆ ಸೊ ಬೇರೆ ರಾಜ್ಯಗಳಿಗೆ ಏನಾಗತ್ತೆ ಅಂತಂದರೆ ಅವುಗಳಿಗೆ ಬರಬೇಕಾದಂಥ ಹಣಕಾಸಿನ ಪಾಲು ಅನ್ನುವಂಥದ್ದು ಕಡಿಮೆ ಆಗತ್ತೆ. ಸೊ ಹೀಗಾಗಿ ಬೇರೆ ರಾಜ್ಯಗಳು ಏನು ಮಾಡುತ್ತೆ ಅಂತಂದರೆ ಬೇರೆ ರಾಜ್ಯಗಳ ಮೇಲೆ ಸೊ ಇದು ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತೆ. ಹಾಗೆ
ಗವರ್ನೆನ್ಸ್ ಇಶ್ಯೂ ಅಂದರೆ ಆಡಳಿತಾತ್ಮಕ ಸವಾಲುಗಳು ಏನಾಗುತ್ತೆ ಅಂತಂದರೆ, ಸೊ ಇಯರ್ ಇಲ್ಲಿ ಸ್ಪೆಷಲ್ ಪ್ಯಾಕೇಜ್ ಡಿಪೆಂಡ್ಸ್ ಆನ್ ದ ಸ್ಟೇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ. ಓಕೆ, ಸೊ ಇಲ್ಲಿ ಹಣಕಾಸಿನ ನಿರ್ವಹಣೆ ಯಾವ ರಾಜ್ಯಗಳು ಸರಿಯಾಗಿ ಮಾಡೋದಿಲ್ಲಲ್ವಾ ಅಂತಹ ರಾಜ್ಯಗಳಿಗೆ ಏನಾಗುತ್ತೆ ಅಂತಂದರೆ ಈ ರೀತಿಯ ಒಂದು ಹಣಕಾಸಿನ ಅಗತ್ಯ ಇರುತ್ತೆ. ಸೊ ಇದರ ಅರ್ಥ, ಸೊ ಆ ರಾಜ್ಯದ ಆಡಳಿತ ಅನ್ನುವಂಥದ್ದು ತುಂಬ ಕಳಪೆಯಾಗಿರುತ್ತೆ ಅಂತ. ಹಾಗೆ ಮಿಸ್ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಂದರೆ ಸರಿಯಾಗಿ ಆಡಳಿತವನ್ನು ಅಥವಾ ಲೀಕೇಜಸ್ ಆಫ್ ಫಂಡ್, ಅಂದರೆ ಆ ಒಂದು ವ್ಯವಸ್ಥೆಯಲ್ಲಿ ನಮಗೆ ಭ್ರಷ್ಟಾಚಾರ ಅನ್ನುವಂಥದ್ದು ಇದ್ದರೆ, ಓಕೆ, ಸೊ ಅಲ್ಲಿ ಉದ್ದೇಶಿತ ಒಂದು ಯೋಜನೆಗಳಿಗೆ ಸರಿಯಾದ ಹಣವನ್ನು ಬಳಸದೇ ಹೋದಂಥ ಸಂದರ್ಭದಲ್ಲಿ ಸೊ ಇದೇನಾಗತ್ತೆ, ಇಲ್ಲಿ ಈ ರೀತಿಯ ಒಂದು ಬೇಡಿಕೆಗೆ ಕಾರಣವಾಗತ್ತೆ. ಹಾಗೆ ಡಿಪೆಂಡೆನ್ಸಿ, ಸೊ ಇಲ್ಲಿ ರಾಜ್ಯಗಳು ಅಂದರೆ ಸ್ವಾವಲಂಬಿ ಆಗದೆ ಏನು ಮಾಡುತ್ತೆ ಅಂದರೆ ಕೇವಲ ಇಲ್ಲಿ ವಿಶೇಷ ಅನುದಾನಕ್ಕಾಗಿ ಬೇರೆ ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಅವಲಂಬನೆಯನ್ನು ಆಗತ್ತೆ. ಹಾಗೆ ನೆಕ್ಸ್ಟ್ ಫೆಡರಲ್ ಇಶ್ಯೂಸ್ ಅಂತ ಬಂದರೆ, ಸೊ ಇಲ್ಲಿ ಏನಾಗತ್ತೆ ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹಣವನ್ನು ನೀಡೋದ್ರಿಂದ ಇಲ್ಲಿ ಕೇಂದ್ರ ಮತ್ತು ಯಾವುದು ವಿಶೇಷ ಒಂದು ಪ್ಯಾಕೇಜನ್ನು ಪಡೆಯೋದಿಲ್ಲಲ್ವ ಆ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಸಂಬಂಧ ಅನ್ನುವಂಥದ್ದು ಇಲ್ಲಿ ಆ ಸಂಬಂಧದಲ್ಲಿ ಬಿರುಕುಂಟಾಗಲಿಕ್ಕೆ ಕಾರಣವಾಗತ್ತೆ. ಹಾಗೆ ಸೋಷಿಯಲ್ ಅನ್ರೆಸ್ಟ್, ಸೊ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಮಾಂಗ್ ದ ಡಿಫ್ರೆಂಟ್ ಕಮ್ಯುನಿಟೀಸ್ ಇನ್ ದ ಸ್ಟೇಟ್. ಸೊ ಇಲ್ಲಿ ಕೆಲವೇ ಒಂದು ಪ್ರದೇಶಗಳಿಗೆ ಇಲ್ಲಿ ವಿಶೇಷ ಅನುದಾನವನ್ನು ನೀಡೋದ್ರಿಂದ ಅದೇ ಒಂದು ರಾಜ್ಯದ ಕೆಲವು ಭಾಗದ ಜನರಿಗೆ ಏನಾಗುತ್ತೆ ಅಥವಾ ಸಮುದಾಯದ ಜನರಿಗೆ ಸೊ ಇವರ ಮೇಲೆ ಸೊ ಇಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಉಂಟಾಗತ್ತೆ. ಸೊ ಇದಕ್ಕೆ ವೇ ಫಾರ್ವರ್ಡ್ನಲ್ಲಿ ಸೊ ಇಲ್ಲಿ ಈ ರೀತಿಯ ಒಂದು ಇಂಪ್ಲಿಕೇಶನ್ ನೋಡಿದೀವಲ್ವಾ, ಸೊ ಇದರಿಂದ ಓವರ್ಕಮ್ ಆಗಲಿಕ್ಕೆ ಅಥವಾ ಇದಕ್ಕೆ ಪರ್ಯಾಯವಾಗಿ ಅಥವಾ ಇದಕ್ಕೆ ಪರಿಹಾರವಾಗಿ ನಾವು ಏನನ್ನು ಬರೀಬೋದು ಅಂತಂದರೆ ಫಸ್ಟ್ ಒಂದು ಫ್ರೇಮಾಗಿ ಸರಿಯಾದ ಒಂದು ನೀತಿ ಚೌಕಟ್ಟು ಅನ್ನುವಂಥದ್ದು ಇರಬೇಕು. ಅಂದರೆ ಸೊ ಫಸ್ಟ್ ಒನ್ ಇವಾಗ ಆ ಒಂದು ಪ್ರದೇಶ ತುಂಬ ಹಿಂದುಳಿದಿದೆ ಅಂತಂದರೆ ಇಲ್ಲಿ ಫಸ್ಟ್ ಅಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂತಂದರೆ ಅಥವಾ ಯಾವ ಆಧಾರದ ಮೇಲೆ ಅವರಿಗೆ ನಾವು ವಿಶೇಷವಾದಂಥ ಒಂದು ಅನುದಾನವನ್ನು ನೀಡಬೇಕಂತಂದರೆ ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ರೈಟೇರಿಯಾ ಯಾವ ಒಂದು ಮಾನದಂಡಗಳನ್ನು ಆಧರಿಸಿ ನಾವಿಲ್ಲಿ ಈ ಪ್ಯಾಕೇಜನ್ನು ನೀಡಬೇಕಂದ್ರೆ ಫಸ್ಟ್ ಒನ್ ಪಾವರ್ಟಿ ಲೆವೆಲ್ಸ್, ಅಲ್ಲಿಯ ಒಂದು ಬಡತನದ ಮಟ್ಟವನ್ನು, ಹಾಗೆ ಅಲ್ಲಿಯ ಒಂದು ಮೂಲ ಸೌಕರ್ಯಗಳ ಕೊರತೆಗಳನ್ನು, ಹಾಗೆ ಅಲ್ಲಿ ಏನಾದರೂ ಡಿಸಾಸ್ಟರ್ ಅನ್ನುವಂಥದ್ದು ಜಾಸ್ತಿ ಪ್ರಮಾಣದಲ್ಲಿ ಉಂಟಾಗಿದ್ದರೆ, ಓಕೆ, ಸೊ ಇವುಗಳನ್ನ ಕನ್ಸಿಡರ್ ಮಾಡಿ ನಾವು ಏನು ಮಾಡಬೇಕಂದ್ರೆ ಅಲ್ಲಿ ಹಣಕಾಸನ್ನು ನೀಡಬೇಕೇ ಹೊರತು ಅಲ್ಲಿ ಯಾವುದೇ ಒಂದು ರಾಜಕೀಯ ಪ್ರೇರಿತ ಲಾಬಿಯಿಂದ ಮಾತ್ರ ಅಂದರೆ ಇದರಿಂದ ಪ್ರಭಾವಿತರಾಗಿ ನಾವು ಏನು ಮಾಡಬಾರ್ದು, ಅಲ್ಲಿ ಹಣಕಾಸನ್ನು ನೀಡಬಾರ್ದು ಅಂತ ಹೇಳಿ. ಸೊ ಇಲ್ಲಿ ಇತ್ತೀಚೆಗೆ ಏನು ಈ ಬಿಹಾರ್ ಮತ್ತು ಈ ಆಂಧ್ರ ಪ್ರದೇಶಕ್ಕೆ ವಿಶೇಷ ಅನುದಾನವನ್ನು ನೀಡಿದಾರಲ್ವಾ, ಸೊ ಇದರ ಹಿಂದಿನ ಕ್ರಿಟಿಕ್ಸ್ ಏನಂತಂದರೆ ಸೊ ಇತ್ತೀಚೆಗೆ ಏನಂತಂದರೆ ಈ ಗೌರ್ಮೆಂಟ್ ಫಾರ್ಮ್ ಆಗಿದೆಯಲ್ವಾ, ಸೊ ಈ ಗೌರ್ಮೆಂಟ್ ಫಾರ್ಮ್ ಆಗಿರುವಂಥದ್ದು ಇದು ಸಮ್ಮಿಶ್ರ ಸರ್ಕಾರ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಈ ಆಂಧ್ರ ಪ್ರದೇಶ ಮತ್ತು ಬಿಹಾರದ MP ಗಳು ಕೂಡ ಇದ್ದಾರೆ. ಅಂದರೆ ಈ ಪಕ್ಷಗಳು ಇದಕ್ಕೆ ಏನು ಮಾಡಿದ್ದಾರೆ, ಸಪೋರ್ಟನ್ನು ಮಾಡಿದ್ವೆ. ಸೊ ಈ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಈ ರಾಜ್ಯಗಳಿಗೆ ಇಲ್ಲಿ ಅನುದಾನವನ್ನು ನೀಡಿದ್ದಾರೆ ಅಂತ ಹೇಳಿ ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಈ ಥರ ಅರ್ಥ ಇದು ಪೊಲಿಟಿಕಲ್ ಲಾಬಿ ಆಗತ್ತೆ, ರಾಜಕೀಯ ಒಂದು ಲಾಬಿ ಅಂತ ಆಗತ್ತೆ. ಸೊ ಇದರ ಒಂದು ಪ್ರಭಾವಕ್ಕೆ ಒಳಗಾಗಿ ಈ ರೀತಿಯ ಒಂದು ಪ್ಯಾಕೇಜನ್ನು ನೀಡುವಂಥದ್ದು ತುಂಬ ತಪ್ಪಾಗತ್ತೆ. ಸೊ ನೆಕ್ಸ್ಟ್ ಕಸ್ಟಮೈಸ್ಡ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್. ಸೊ ಇಲ್ಲಿ ಆ ಪ್ರದೇಶಗಳ ಮೇಲೆ ನಾವು ಏನು ಮಾಡಬೇಕಂತಂದರೆ ಫಸ್ಟ್ ಒಂದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳನ್ನ ಬಿಲ್ಡನ್ನು ಮಾಡಬೇಕು. ಓಕೆ, ಸೊ ಆ ಒಂದು ಪ್ರದೇಶ ತುಂಬ ಹಿಂದುಳಿದಿದೆ ಅಂತಂದರೆ ಅಲ್ಲಿ ತುಂಬ ಇನ್ನಿರುತ್ತೆ, ಕೃಷಿ ಸರಿಯಾಗಿ ಡೆವಲಪ್ ಆಗಿರೋದಿಲ್ಲ. ಸೊ ಇಲ್ಲಿ ಕೃಷಿ ಡೆವಲಪ್ ಆಗಬೇಕಂದ್ರೆ ಅಲ್ಲಿ ನೀರಾವರಿ ಯೋಜನೆಗಳನ್ನ ತರಬೇಕು. ಅಂದರೆ ಅಲ್ಲಿ ನದಿ ನೀರಿನ ಒಂದು ಕಾಲುವೆ ಅಥವಾ ಕೆನಾಲ್ ವ್ಯವಸ್ಥೆನ ಮಾಡಬೇಕು. ಹಾಗೆ ಉದ್ಯೋಗ ಸೃಷ್ಟಿಯನ್ನು ಮಾಡಬೇಕು. ಹಾಗೆ ಸೊ ಇಲ್ಲಿ ಉದ್ಯೋಗ ಸೃಷ್ಟಿ ಅಂತ ಬಂದರೆ ಅಲ್ಲಿ ಹಲವಾರು ರೀತಿಯ ಒಂದು ಕೈಗಾರಿಕೆಗಳ ಸ್ಥಾಪನೆಯನ್ನು ಮಾಡುವ ಮೂಲಕ ಅಥವಾ ಅವರಿಗೆ ಉದ್ಯೋಗವನ್ನು ಮಾಡಲಿಕ್ಕೆ ಅವರಿಗೆ ಸಾಲದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗತ್ತೆ. ಸೊ ಈ ರೀತಿಯ ಒಂದು ಇನಿಷಿಯೇಟಿವ್ ಮೂಲಕ ನಾವು ಏನು ಮಾಡ್ಬೋದು ಅಂತಂದರೆ ಅಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದಾಗತ್ತೆ. ಹಾಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಹಣಕಾಸಿನ ವಿಷಯ ಅಂತ ಬಂದಾಗ ರಾಜ್ಯಗಳಿಗೆ ಕೇವಲ ಅದು ಕೇಂದ್ರ ಸರ್ಕಾರದ ಮೇಲೆ ಮಾತ್ರ ಡಿಪೆಂಡ್ ಆಗುವ ಮೊದಲು ಸೊ ಅದು ಏನಂತಂದರೆ ಇಲ್ಲಿ ಪ್ರೈವೇಟ್ ಸೆಕ್ಟರ್ಗಳಂತ ಬರುತ್ತೆ. ಓಕೆ, ಅದರಿಂದನೂ ಕೂಡ ಏನು ಮಾಡ್ಬೋದು ಅಂದರೆ ಹಣಕಾಸನ್ನು ಪಡಿಬೋದಾಗಿರುತ್ತೆ.
ಹಾಗೆ ಮಾನಿಟರಿಂಗ್, ಏನು ಇವಾಗ ವಿಶೇಷ ಪ್ಯಾಕೇಜನ್ನು ನೀಡಿರುತ್ತಲ್ವ, ಸೊ ಅವುಗಳನ್ನು ಸರಿಯಾಗಿ ರಾಜ್ಯಗಳು ಎಫೆಕ್ಟಿವ್ ಆಗಿ ಬಳಸ್ಕೊಳ್ತಾ ಇದೆಯಾ ಅಥವಾ ಇಲ್ಲ ಅನ್ನೋಂಥದ್ದನ್ನು ಸರಿಯಾಗಿ ಮೇಲ್ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಯಾಕಂತಂದರೆ ಸೊ ಇಲ್ಲಿ ವಿಶೇಷ ಪ್ಯಾಕೇಜನ್ನು ಹಲವಾರು ರಾಜ್ಯಗಳು ಪಡೆಯುತ್ತೆ, ಬಟ್ ಅದರಿಂದ ಆ ಪ್ಯಾಕೇಜ್ನಿಂದ ಏನು ಡೆವಲಪ್ಮೆಂಟ್ ಅನ್ನುವಂಥದ್ದು ಇಲ್ಲಿವರೆಗೂ ಕಂಡು ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಬಿಹಾರ ಹಲವಾರು ವರ್ಷಗಳಿಂದ ಏನು ಮಾಡ್ತಾಯಿದೆ, ಇಲ್ಲಿ ಈ ಪ್ಯಾಕೇಜನ್ನು ಪಡಿತಾ ಇದ್ದರೂ ಕೂಡ ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಕಂಡು ಬಂದಿಲ್ಲ. ಸೊ ಹೀಗಾಗಿ ಸೊ ಇದನ್ನು ಸರಿಯಾಗಿ ಮೇಲ್ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಆಡಿಟಿಂಗ್ ಆಫ್ ಲೋಕಲ್ ಬಾಡೀಸ್. ಸೊ ಇಲ್ಲಿ ಲೋಕಲ್ ಬಾಡೀಸ್ ಅಂತಂದರೆ ಯಾವುದು ಬರುತ್ತೆ, ಅಲ್ಲಿ ಸ್ಥಳೀಯ ಸಂಸ್ಥೆಗಳಂತ ಕರಿತೀವಿ. ಇಲ್ಲಿ ಪಂಚಾಯತ್ಗಳಾಗಿರ್ಬೋದು ಅಥವಾ ಅರ್ಬನ್ ಲೋಕಲ್ ಬಾಡೀಸ್ ಅಥವಾ ಮುನ್ಸಿಪಾಲಿಟೀಸ್ಗಳು ಆಗಿರ್ಬೋದು. ಸೊ ಇವುಗಳಿಗೆ ನಾವು ಲೋಕಲ್ ಬಾಡೀಸ್ ಅಥವಾ ಸ್ಥಳೀಯ ಸಂಸ್ಥೆಗಳಂತ ಕರಿತೀವಿ. ಸೊ ಇವುಗಳ ಒಂದು ಲೆಕ್ಕ ಪರಿಶೋಧನೆ ಅಂದರೆ ಇವುಗಳ ಒಂದು ಲೆಕ್ಕ ಅಂದರೆ ಏನು, ಇವುಗಳಿಗೆ ಬರುವಂಥ ಆದಾಯ ಮತ್ತು ಸೊ ಈ ಆದಾಯದಿಂದ ಅವು ಯಾವ ಒಂದು ಯೋಜನೆಗೆ ಎಷ್ಟೆಲ್ಲ ಪ್ರಮಾಣದ ವೆಚ್ಚವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಲೆಕ್ಕ ಮಾಡುತ್ತಲ್ವ, ಅದಕ್ಕೆ ನಾವು ಏನಂತ ಕರಿತೀವಿ, ಇಲ್ಲಿ ಆಡಿಟಿಂಗ್ ಅಂತ ಕರಿತೀವಿ ಅಥವಾ ಲೆಕ್ಕ ಪರಿಶೋಧನೆ ಅಂತ ಕರಿತೀವಿ. ಸೊ ಇತ್ತೀಚೆಗೆ ಸೊ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಡಿಟ್ ಫಾರ್ ಲೋಕಲ್ ಗವರ್ನೆನ್ಸ್ ವಾಸ್ ಇನಾಗುರೇಟೆಡ್ ಇನ್ ರಾಜಕೋಟ್, ಗುಜರಾತ್. ಸೊ ಗುಜರಾತ್ನ ಒಂದು ರಾಜಕೋಟ್ನ ಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸೊ ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ICAL ಅಂತ ಕರಿತೀವಿ, ಇದಕ್ಕೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಡಿಟ್ ಆಫ್ ಲೋಕಲ್ ಗವರ್ನೆನ್ಸ್ ಅಂತ ಹೇಳಿ. ಎಸ್, ಸೊ ಇಟ್ ಈಸ್ ದ ಫಸ್ಟ್ ಇನ್ ದ ಕಂಟ್ರಿ ಆ್ಯಂಡ್ ಏಮ್ಸ್ ಟು ಸೆಟ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಆಡಿಟಿಂಗ್ ಲೋಕಲ್ ಗವರ್ನೆನ್ಸ್ ಬಾಡೀಸ್. ಅಂದರೆ ಏನು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂತಂದರೆ ಜಾಗತಿಕವಾಗಿ ಉತ್ತಮವಾಗಿರುವಂಥ ಬೆಸ್ಟ್ ಪ್ರಾಕ್ಟೀಸ್ಗಳನ್ನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಈ ಸ್ಥಳೀಯ ಸಂಸ್ಥೆಗಳ ಆಡಿಟ್ಗಳಿಗಾಗಿ ಸೊ ಈ ರೀತಿಯ ಒಂದು ಅಭ್ಯಾಸಗಳನ್ನ ಅಂದರೆ ಬೆಸ್ಟ್ ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಅನ್ನುವಂಥದ್ದು ಇದೇ ದೇಶದಲ್ಲಿಯೇ ಮೊದಲಾಗಿದೆ. ಎಸ್, ಸೊ ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಒಂದು ಸಂಬಂಧಪಟ್ಟಂತೆ ಏನಾದರೂ ನಮಗೆ ಆನ್ಸರ್ನಲ್ಲಿ ಬರೀಬೇಕಾದಂಥ ಸಂದರ್ಭದಲ್ಲಿ ಸೊ ಇದನ್ನು ನಾವು ಎಕ್ಸಾಂಪಲ್ ಆಗಿ ಕೂಡ ಬಳಸ್ಕೊಳ್ಬೋದು. ಎಸ್, ಸೊ ಅಂದರೆ ಈ ಗುಜರಾತ್ ಅನ್ನುವಂಥದ್ದು ಯಾವ ರೀತಿ ಸ್ಥಳೀಯ ಸಂಸ್ಥೆಗಳಿಗೆ ಆಡಿಟನ್ನು ಮಾಡ್ತಾ ಇದೆ ಅಂತ. ಸೊ ಯಾಕೆ ಈ ರೀತಿಯ ಒಂದು ಆಡಿಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗತ್ತಂತಂದರೆ ಸೊ ಇದು ಆ ಒಂದು ಸ್ಥಳೀಯ ಸಂಸ್ಥೆಗಳ ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸನ್ನು ಅಸೆಸ್ಮೆಂಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಎಸ್, ಸೊ ನೀಡ್ ಫಾರ್ ICAL ಇನ್ ಇಂಡಿಯಾ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಭಾರತದಲ್ಲಿ ಏಕೆ ಅಗತ್ಯ ಇದೆ ಅಂತ ನೋಡೋದಾದರೆ ಸುಮಾರು ಭಾರತದಲ್ಲಿ 2.5 ಲ್ಯಾಕ್ ಪಂಚಾಯತಿಗಳಿವೆ. ಓಕೆ, ಸೊ ಇವುಗಳ ಒಂದು ಪರ್ಫಾರ್ಮೆನ್ಸನ್ನು ಸೊ ಇಲ್ಲಿ ಅಸೆಸ್ಮೆಂಟ್ ಮಾಡಲಿಕ್ಕೆ ಅಥವಾ ಮೌಲ್ಯಮಾಪನ ಮಾಡಲಿಕ್ಕೆ ಸೊ ಇದು ತುಂಬ ಅಗತ್ಯ ಇರುತ್ತೆ. ಹಾಗೆ ಅರ್ಬನ್ ಲೋಕಲ್ ಬಾಡೀಸ್ಗಳು ಸಂಖ್ಯೆ 8,000 ಇದೆ. ಸೊ ಹೀಗಾಗಿ ಇವುಗಳ ನಡುವೆ ಸೊ ಇಲ್ಲಿ ಜ್ಞಾನ ಹಾಗೆ ಪ್ರಮೋಟ್ ಬೆಸ್ಟ್ ಪ್ರಾಕ್ಟೀಸನ್ನು ಉಂಟು ಮಾಡಲಿಕ್ಕೆ ಈ ರೀತಿಯ ಒಂದು ಆಡಿಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ಸೊ ಇವಾಗ ಯಾವುದೇ ಒಂದು ಪಂಚಾಯತ್ ಅನ್ನುವಂಥದ್ದು ಅದಕ್ಕೆ ಯಾವುದೇ ರೀತಿ ಒಂದು ಫಿಸ್ಕಲ್ ಬರ್ಡನ್ ಇರೋದಿಲ್ಲ ಅಂತ ಅನ್ಕೋಣ. ಅಂದರೆ ಅದೇನಂತ ಇದರರ್ಥ ಫಿಸ್ಕಲ್ ಬರ್ಡನ್ ಇರೋದಿಲ್ಲ ಅಂತಂದರೆ ಅದಕ್ಕೆ ಬರುವಂಥ ಆದಾಯ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ಹಾಗೆ ಅದನ್ನು ಎಫೆಕ್ಟಿವ್ ವೇನಲ್ಲಿ ಏನು ಮಾಡುತ್ತೆ ಅಂತಂದರೆ ಆ ಗ್ರಾಮದ ಉದ್ಧಾರಕ್ಕಾಗಿ ವೆಚ್ಚವನ್ನು ಮಾಡುತ್ತೆ. ಸೊ ಈ ರೀತಿಯ ಒಂದು ಬೆಸ್ಟ್ ಪ್ರಾಕ್ಟೀಸನ್ನು ಸೊ ಇಲ್ಲಿ ಬೇರೆ ಒಂದು ಪಂಚಾಯಿತಿಗಳು ಕೂಡ ಮಾಡಿಕೊಳ್ಳಲಿಕ್ಕೆ ಸೊ ಈ ರೀತಿಯ ಒಂದು ಆಡಿಟ್ ಅನ್ನುವಂಥದ್ದು ಸೊ ಇಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಅಲೈನ್ಡ್ ವಿತ್ ಗ್ಲೋಬಲ್ ಪ್ರಾಕ್ಟೀಸಸ್. ಸೊ ಇಲ್ಲಿ ಜಾಗತಿಕವಾಗಿ ಸುಮಾರು 40 ಕಂಟ್ರಿಗಳಲ್ಲಿ ಏನಿದೆ ಅಂತಂದರೆ ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಸೊ ಇಲ್ಲಿ ಏನಂತಂದರೆ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ನ ಸ್ಥಾಪನೆಯನ್ನು ಮಾಡಿದ್ದಾರೆ. ಸೊ ಇವುಗಳ ಮೂಲಕ ಏನು ಮಾಡಲಾಗತ್ತೆ, ಇಲ್ಲಿ ಈ ಲೋಕಲ್ ಬಾಡಿಗಳ ಒಂದು ಆಡಿಟನ್ನು ಮಾಡಲಾಗತ್ತೆ. ಎಸ್, ಸೊ ಇದೇ ರೀತಿ ವ್ಯವಸ್ಥೆ ಅನ್ನುವಂಥದ್ದು ಭಾರತದಲ್ಲಿ ಕೂಡ ಅಗತ್ಯವಿರುತ್ತೆ. ಹಾಗೆ ಟು ಅಸಿಸ್ಟ್ ಲೋಕಲ್ ಗವರ್ಮೆಂಟ್ಸ್ ಇನ್ ಅಚೀವಿಂಗ್ SDGs. ಸೊ ಇಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಬರುತ್ತೆ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಕರಿತೀವಿ. ಅದನ್ನು ನಾವು 2030 ವೇಳೆಗೆ ಸಾಧಿಸುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ರೀಚ್ ಆಗಲಿಕ್ಕೆ ಅಥವಾ ಅದನ್ನು ಸಾಧಿಸಲಿಕ್ಕೆ ಸೊ ಇದು ಹೆಲ್ಪ್ ಆಗುತ್ತೆ. ಹಾಗೆ ಪೋಸ್ಟರ್ ಕಮ್ಯುನಿಟಿ ಎಂಗೇಜ್ಮೆಂಟ್ ಇನ್ ಅಡ್ರೆಸ್ಸಿಂಗ್ ಗ್ಲೋಬಲ್ ಚಾಲೆಂಜಸ್. ಸೊ ಇಲ್ಲಿ ಜಾಗತಿಕವಾಗಿ ಏನು ಸಮಸ್ಯೆಗಳಿದೆಯಲ್ವಾ ಸೊ ಅವುಗಳನ್ನು ಪರಿಹರಿಸಲಿಕ್ಕೆ ಸೊ ಈ ರೀತಿಯ ಆಡಿಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸೊ ಇಲ್ಲಿ ನೀಡಿರುವಂಥ ಫಂಡನ್ನು ಸೊ ಇಲ್ಲಿ ಎಫೆಕ್ಟಿವ್ ಆಗಿ ಅಥವಾ ಪರಿಣಾಮಕಾರಿಯಾಗಿ
ಅವುಗಳನ್ನು ಬಳಸ್ಕೊಳ್ಳಲಿಕ್ಕೆ ಸೊ ಇದು ಅಗತ್ಯವಾಗಿರುತ್ತೆ. ಅಂದರೆ ಲೆಕ್ಕವನ್ನು ಮಾಡ್ತಾರೆ, ಲೆಕ್ಕ ಪರಿಶೋಧನೆ ಅಂತ ಇದರ ಅರ್ಥ ಏನು? ಸೊ ಅಲ್ಲಿ ಏನಾದರೂ ಹಣಕಾಸಿನ ವಿಚಾರದಲ್ಲಿ ಏನಾದರೂ ದೋಷಗಳಾಗಿವೆಯಾ ಅನ್ನೋದನ್ನು ಏನು ಮಾಡುತ್ತೆ, ಇಲ್ಲಿ ಲೆಕ್ಕವನ್ನು ಮಾಡುತ್ತೆ. ಅಥವಾ ಅಲ್ಲಿ ಏನಾದರೂ ಭ್ರಷ್ಟಾಚಾರ ಅನ್ನುವಂಥದ್ದು ಕಂಡು ಬರ್ತಾ ಇದೆಯಾ ಅಂತ ಹೇಳಿ ಸೊ ಆ ಆಡಿಟ್ ಮೂಲಕ ಏನಾಗುತ್ತೆ, ಇಲ್ಲಿ ತಿಳಿದು ಬರುತ್ತೆ. ಸೊ ಇಲ್ಲಿ ಈ ಸೆಲ್ಫ್ ಗವರ್ನೆನ್ಸ್ ಬಗ್ಗೆ ನೋಡೋಣ. ಓಕೆ, ಸೊ ಇಲ್ಲಿ ಲೋಕಲ್ ಸೆಲ್ಫ್ ಗವರ್ನೆನ್ಸ್. ಸೊ ಇಲ್ಲಿ 73 ಮತ್ತು 74ನೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ ಏನು ಮಾಡಲಾಗುತ್ತೆ, ಇಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಇಲ್ಲಿ ಒಂದಿಷ್ಟು ಅಧಿಕಾರವನ್ನು ನೀಡಲಾಗುತ್ತೆ. ಸೊ ಹಿಯರ್ ಸೊ ಏನಂತಂದರೆ ಸೊ ಇಟ್ ಮ್ಯಾಂಡೇಟೆಡ್ ದ್ಯಾಟ್ ಸ್ಟೇಟ್ಸ್ ಗವರ್ನರ್ ಕಾನ್ಸ್ಟಿಟ್ಯೂಟ್ ಪಂಚಾಯತ್. ಸೊ ಇಲ್ಲಿ ಕಡ್ಡಾಯವಾಗಿರುತ್ತೆ, ರಾಜ್ಯ ಸರ್ಕಾರಗಳು ಇಲ್ಲಿ ಏನು ಮಾಡಬೇಕು, ಪಂಚಾಯತಿಗಳನ್ನು ಸ್ಥಾಪಿಸುವಂಥದ್ದು ಕಡ್ಡಾಯವಾಗಿರುತ್ತೆ. ಹಾಗೆ ಇಲ್ಲಿ ಮುನ್ಸಿಪಾಲ್ಟಿಗಳನ್ನು ಕೂಡ ಇಲ್ಲಿ ಸ್ಥಾಪಿಸುವುದು ಕೂಡ ಏನಾಗಿರುತ್ತೆ, ಇಲ್ಲಿ ಕಡ್ಡಾಯವಾಗಿರುತ್ತೆ. ಸೊ ಇಲ್ಲಿ ಈ ಲೋಕಲ್ ಬಾಡಿಗೆ ಸಂಬಂಧಪಟ್ಟಂತೆ ಸಾಂವಿಧಾನಿಕ ಪ್ರಾವಿಷನ್ಸ್ಗಳು ಏನಿವೆ ಅಂತ ನೋಡೋಣ. ಫಸ್ಟ್ ಒನ್ ಆರ್ಟಿಕಲ್ 243G. ಸೊ ಇದೇನು ಹೇಳುತ್ತೆ ಅಂತಂದರೆ ಡೆವಲ್ಯೂಷನ್ ಆಫ್ ಪವರ್ಸ್. ಸೊ ಏನು ಡೆವಲ್ಯೂಷನ್ ಆಫ್ ಪವರ್ಸ್ ಅಂತಂದರೆ ಸೊ ಇಲ್ಲಿ ಅಧಿಕಾರದ ಹಂಚಿಕೆ. ಸೊ ಇಲ್ಲಿ ಕೆಲವೊಂದಿಷ್ಟು ಅಧಿಕಾರಗಳನ್ನ ಸೊ ಇಲ್ಲಿ ಸ್ಥಳೀಯ ಸಂಸ್ಥೆಗಳಿಗೂ ನೀಡಲಾಗತ್ತೆ. ಅಂದರೆ ಸೊ ಈ ಪಂಚಾಯತಿಗಳಿಗೆ ಅಥವಾ ಮುನ್ಸಿಪಾಲ್ಟಿಗಳಿಗೂ ಕೂಡ ನೀಡಲಾಗತ್ತೆ. ಸೊ ಅದರ ಕುರಿತಾಗಿ ಈ ಆರ್ಟಿಕಲ್ ಮಾತನಾಡುತ್ತೆ. ಹಾಗೆ ಆರ್ಟಿಕಲ್ 243J ಅಂತ ಬರುತ್ತೆ. ಸೊ ಇದು ಏನಂತಂದರೆ ಇದು ರಾಜ್ಯಗೆ ಲೆಜಿಸ್ಲೇಚರ್ ಆಫ್ ಎ ಸ್ಟೇಟ್ ಮೇ ಬಿ ಬೈ, ಅಂದರೆ ಕಾನೂನಿನ ಮೂಲಕ ಏನು ಮಾಡ್ಬೋದು ಅಂತಂದರೆ ಸೊ ಯಾವುದಕ್ಕೆ ಸಂಬಂಧಪಟ್ಟಂತೆ ಮೇಂಟೆನೆನ್ಸ್ ಆಫ್ ಅಕೌಂಟ್ ಬೈ ಪಂಚಾಯತ್. ಸೊ ಇಲ್ಲಿ ಪಂಚಾಯತ್ಗಳ ಅಕೌಂಟ್ಗಳನ್ನ ನಿರ್ವಹಣೆಯನ್ನು ಮಾಡುವುದರ ಕುರಿತು ಸೊ ಇಲ್ಲಿ ಏನು ಮಾಡ್ಬೋದು, ಅಥವಾ ಆಡಿಟಿಂಗ್ ಮಾಡುವುದರ ಕುರಿತು ಏನು ಮಾಡ್ಬೋದು ಅಂತಾರೆ, ಪ್ರೊವಿಷನನ್ನು ಅಥವಾ ನಿಬಂಧನೆಗಳನ್ನ ಇಲ್ಲಿ ಫಾರ್ಮ್ ಮಾಡ್ಬೋದಾಗಿರುತ್ತೆ. ಹಾಗೆ 243Z ಅನ್ನುವಂಥದ್ದು ಇದು ಈ ಮುನ್ಸಿಪಾಲ್ಟಿಗಳ ಒಂದು ಅಕೌಂಟ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಅಂದರೆ ಈ ಸ್ಟೇಟ್ ಲೆಜಿಸ್ಲೇಟರ್ ಏನು ಮಾಡ್ಬೋದು ಅಂತಂದರೆ ಕಾನೂನನ್ನು ಮಾಡ್ಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಭಾರತದಲ್ಲಿ ಈ ಲೋಕಲ್ ಬಾಡಿಗಳ ಒಂದು ಆಡಿಟ್ ಮೆಕ್ಯಾನಿಸಮ್ ಯಾವ ರೀತಿ ಇದೆ ಅಂತಂದರೆ ಇವುಗಳನ್ನು ಯಾರು ಆಡಿಟ್ ಮಾಡ್ತಾರೆ ಅಂತಂದರೆ ಇಲ್ಲಿ ಮುಖ್ಯವಾಗಿ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅಂತ ಬರ್ತಾರೆ. ಓಕೆ, ಸೊ ಇಲ್ಲಿ ಕಂಟ್ರೋಲರ್ ಆಡಿಟರ್ ಜನರಲ್ ಏನು ಮಾಡ್ತಾರೆ ಅಂತಂದರೆ ಸೊ ಇವುಗಳ ಒಂದು ಲೆಕ್ಕ ನಿರ್ವಹಣೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಹಾಗಿದ್ರೆ ಈ ರೀತಿಯ ಒಂದು ಲೋಕಲ್ ಬಾಡಿಗಳ ಆಡಿಟನ್ನು ಮಾಡೋದರ ಮಹತ್ವ ಏನಂತಂದರೆ ಫಸ್ಟ್ ಒನ್ ಫೈನಾನ್ಷಿಯಲ್ ಅಕೌಂಟಬಿಲಿಟಿ, ಅಂದರೆ ಹಣಕಾಸಿನ ಹೊಣೆಗಾರಿಕೆ. ಸೊ ಇಲ್ಲಿ ಏನಾದರೂ ಫ್ರಾಡ್ ಆಗಿದ್ದರೆ ಅಥವಾ ಕರಪ್ಷನ್ ಆಗಿದ್ದರೆ ಓಕೆ, ಸೊ ಅದರ ಒಂದು ಜವಾಬ್ದಾರಿ ಯಾರಾಗಿರ್ತಾರೆ ಆ ಒಂದು ಆಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಏನು ಮಾಡಲಾಗತ್ತೆ, ಇಲ್ಲಿ ಹೊಣೆಗಾರನ್ನು ಮಾಡಲಾಗತ್ತೆ. ಹಾಗೆ ಪರ್ಫಾರ್ಮೆನ್ಸ್ ಇವ್ಯಾಲೆನ್ಸ್, ಅಂದರೆ ಅವರ ಒಂದು ಪರ್ಫಾರ್ಮೆನ್ಸನ್ನು ಏನು ಮಾಡಲಾಗತ್ತೆ, ಇಲ್ಲಿ ಇವ್ಯಾಲ್ಯೂಯೇಷನ್ ಮಾಡಲಾಗತ್ತೆ. ಯಾವ ರೀತಿ ಅವರು ಹಣಕಾಸನ್ನು ನಿರ್ವಹಣೆಯನ್ನು ಮಾಡ್ತಾರೆ ಆಧಾರದ ಮೇಲೆ ಅವರ ಪರ್ಫಾರ್ಮೆನ್ಸ್ ಅನ್ನೋದು ನಿರ್ಧಾರವಾಗತ್ತೆ. ಹಾಗೆ ಸರ್ವಿಸ್ ಡೆಲಿವರಿ, ಸೇವೆಯ ಒಂದು ಯಾವ ರೀತಿ ಅವರ ಒಂದು ಸೇವೆ ಅನ್ನುವಂಥದ್ದು ಸಮರ್ಪಕವಾಗಿ ಡೆಲಿವರಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸೊ ಈ ಒಂದು ಆಡಿಟ್ ಮೂಲಕ ಸೊ ಗೊತ್ತಾಗುತ್ತೆ. ಹಾಗೆ ಈ ರೀತಿಯ ಒಂದು ಆಡಿಟ್ ಮಾಡೋದರ ಮೂಲಕ ಜನರ ಒಂದು ನಂಬಿಕೆ ಅನ್ನುವಂಥದ್ದು ಈ ಸ್ಥಳೀಯ ಸಂಸ್ಥೆಗಳ ಮೇಲೆ ಹೆಚ್ಚಾಗತ್ತೆ. ಸೊ ನೆಕ್ಸ್ಟ್ ಡಿಸೆಂಟ್ರಲೈಸೇಷನ್ ಆ್ಯಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ. ಡಿಸೆಂಟ್ರಲೈಸೇಷನ್ ಅಂದರೆ ಅಧಿಕಾರದ ಒಂದು ವಿಕೇಂದ್ರೀಕರಣ ಅಂತ, ಅಧಿಕಾರವನ್ನು ಹಂಚಿಕೆ ಮಾಡಲಾಗತ್ತೆ. ಸೊ ಯಾವ ರೀತಿ ಇಲ್ಲಿ ಕೇಂದ್ರ ಸರ್ಕಾರ ಇದೆ, ಅದರ ನಂತರ ಇಲ್ಲಿ ರಾಜ್ಯ ಸರ್ಕಾರಗಳು ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಲೋಕಲ್ ಬಾಡಿ ಗೌರ್ಮೆಂಟ್ಗಳು ಬರುತ್ತೆ. ಸೊ ಇಲ್ಲಿ 3 ಹಂತದಲ್ಲಿ ಯಾವ ರೀತಿ ಇಲ್ಲಿ ಅಧಿಕಾರ ಅನ್ನುವಂಥದ್ದು ಸೊ ಇಲ್ಲಿ ಹಂಚಿಕೆ ಆಗಿದೆ ಅಲ್ವಾ. ಸೊ ಅದಕ್ಕೆ ನಾವು ಇಲ್ಲಿ ಏನಂತ ಕರಿತೀವಿ, ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಯರ್ ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಆ ಒಂದು ಲೋಕಲ್ ಏನಂತಂದರೆ ಆಡಳಿತದಲ್ಲಿ ಸೊ ಎಲ್ಲರೂ ಕೂಡ ಒಳಗೊಳ್ಳುವಂಥದ್ದು. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಎಲ್ಲಿದೆ ಅಂತಾರೆ, ಬ್ಯಾಕ್ ಟು ವಿಲೇಜ್ ಪ್ರೋಗ್ರಾಮ್ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಇದೆ. ಸೊ ಇಲ್ಲಿ ಏನಂತಂದರೆ ಆಡಳಿತ ಅಂದರೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಗಳಲ್ಲಿ ಅಥವಾ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸಮುದಾಯದ ಜನರು ಏನು ಮಾಡ್ತಾರೆ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಅಂದರೆ ಭಾಗವಹಿಸ್ತಾರೆ. ಸೊ ನೆಕ್ಸ್ಟ್ ಟೇಲರ್ಡ್ ಸೊಲ್ಯೂಷನ್ ಅಂದರೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೆಸ್ಪಾಂಡ್ ಟು ಸ್ಪೆಸಿಫಿಕ್ ಚಾಲೆಂಜಸ್ ಬೇಸ್ಡ್ ಬೈ ಕಮ್ಯುನಿಟಿ. ಸೊ ಈ ರೀತಿಯ ಒಂದು ಆಡಿಟ್ ಮುಖಾಂತರ ಏನು ಮಾಡಬಹುದು ಅಂತಂದರೆ ಸಮುದಾಯಗಳು ಫೇಸ್ ಮಾಡ್ತಾ ಇರುವಂಥ ಸಮಸ್ಯೆಗಳನ್ನ
ಅರಿತುಕೊಳ್ಳಲಿಕ್ಕೆ ಸೊ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಅಂತ ನೋಡೋದಾದರೆ, ಸೊ ಇಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ಮಹಿಳೆಯರ ಪ್ರಾತಿನಿಧ್ಯ ಎಷ್ಟಿದೆ ಅಂದರೆ ಟೋಟಲ್ 46% ಇದೆ. ಹಾಗೆ ನೀರಿನ ನಿರ್ವಹಣೆ ಅಂತ ಬಂದರೆ, ಸೊ ಇಲ್ಲಿ ಅಟಲ್ ಭೂಜಲ್ ಯೋಜನೆ ಅಂತ ಇದೆ. ಸೊ ಇದರಲ್ಲಿ ಏನಂತಂದರೆ ಇದರ ಒಂದು ಯೋಜನೆ ಏನಂತಂದರೆ ಉದ್ದೇಶ ಏನಂತಂದರೆ ಇಲ್ಲಿ ಕಮ್ಯುನಿಟಿ ಲೆಡ್ ಸಸ್ಟೈನೇಬಲ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್, ಅಂದರೆ ಸಮುದಾಯ ಆಧಾರಿತ ಏನಂತಂದರೆ ಇದು ಅಂತರ್ಜಲ ನೀರಿನ ನಿರ್ವಹಣೆ ಒಂದು ವ್ಯವಸ್ಥೆ ಅಥವಾ ಯೋಜನೆ ಆಗಿದೆ. ಎಸ್, ಸೊ ಇಲ್ಲಿ ಆಡಿಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸವಾಲುಗಳಿವೆ ಅಂತಂದರೆ ಇಲ್ಲಿ ಇಶ್ಯೂಸ್ ಅಸೋಸಿಯೇಟೆಡ್ ವಿತ್ ದ ಆಡಿಟಿಂಗ್ ಆಫ್ ಲೋಕಲ್ ಬಾಡೀಸ್. ಸೊ ಫಸ್ಟ್ ಒನ್ ಪುವರ್ ರೆಕಾರ್ಡ್ ಕೀಪಿಂಗ್. ಸೊ ಇಲ್ಲಿ ಆಡಿಟ್ ಮಾಡಬೇಕಂತ ಸಂದರ್ಭದಲ್ಲಿ ಸೊ ಅವರಿಗೆ ಸರಿಯಾದ ಒಂದು ಲೆಕ್ಕ ಬೇಕಾಗತ್ತಲ್ವ, ಅಥವಾ ರೆಕಾರ್ಡ್ಸ್ ಅನ್ನುವಂಥದ್ದು ಬೇಕಾಗತ್ತಲ್ವ. ಸೊ ಈ ರೀತಿಯ ಒಂದು ರೆಕಾರ್ಡ್ ಅನ್ನುವಂಥದ್ದನ್ನು ಸೊ ಅಷ್ಟೊಂದು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ತಾಯಿಲ್ಲ. ಹಾಗೆ ಲ್ಯಾಕ್ ಆಫ್ ಸ್ಕಿಲ್ಡ್ ಪರ್ಸನಲ್. ಸೊ ಇಲ್ಲಿ ಆಡಿಟನ್ನು ಮಾಡಬೇಕಾದ್ರೆ ಸೊ ಇಲ್ಲಿ ನಮಗೆ ಒಂದು ಸ್ಕಿಲ್ಡ್ ಪರ್ಸನಲ್ ಅಥವಾ ಸಿಬ್ಬಂದಿ ಅನ್ನುವಂಥದ್ದು ಬೇಕಾಗತ್ತೆ. ಸೊ ಇವರ ಒಂದು ಕೊರತೆ ಕೂಡ ಇದೆ. ಹಾಗೆ ಓವರ್ಲ್ಯಾಪಿಂಗ್ ಜುರಿಡಿಕ್ಷನ್. ಸೊ ಇಲ್ಲಿ ಲೆಕ್ಕ ಪರಿಶೋಧನೆ ಅಥವಾ ಈ ಆಡಿಟನ್ನು ಮಾಡಲಿಕ್ಕೆ ಹಲವಾರು ಸಂಸ್ಥೆಗಳಿವೆ ಅಥವಾ ಇಲಾಖೆಗಳಿವೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಲೋಕಲ್ ಬಾಡಿ ಒಂದು ಇವರ ಒಂದು ಆಡಿಟ್ನ ಅಥವಾ ಲೆಕ್ಕ ಪರಿಶೋಧನೆಯನ್ನು ಸೊ ಇಲ್ಲಿ ಆಡಿಟ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ, ಇವರು ಕೂಡ ಮಾಡ್ತಾರೆ. ಹಾಗೆ ಲೋಕಲ್ ಗೌರ್ಮೆಂಟ್ ಆಡಿಟರ್ಸ್ ಅಂತ ಬರ್ತಾರೆ. ಹಾಗೆ ಕ್ಯಾಗ್. ಸೊ ಇವು 3 ಜನ ಏನು ಮಾಡ್ತಾರೆ ಅಂತಂದರೆ ಒಂದೇ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಇದು ಓವರ್ ರೂಲ್ ಆಗುತ್ತೆ ಅಥವಾ ಓವರ್ಲ್ಯಾಪಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಆಡಿಟ್ಗೆ ಹಳೆಯ ಒಂದು ಪದ್ಧತಿಗಳನ್ನು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ, ಔಟ್ಡೇಟೆಡ್ ಪ್ರೊಸೀಜರ್ಸ್ ಅಂತ. ಹಾಗೆ ಸೊ ಇಲ್ಲಿ ಲೋ ಅವೇರ್ನೆಸ್. ಸೊ ಅಂದರೆ ಇದರ ಕಡಿಮೆ ಜ್ಞಾನ ಇದೆ ಯಾವುದರ ಕುರಿತಾಗಿ ಅಂತಂದರೆ ಸೊ ಇಲ್ಲಿ ಲ್ಯಾಕ್ ಆಫ್ ಅವೇರ್ನೆಸ್ ಆಫ್ ದಿ ಆಡಿಟ್ ಪ್ರೊಸೆಸ್. ಅಂದರೆ ಈ ಆಡಿಟ್ ಪ್ರೊಸೆಸ್ ಬಗ್ಗೆ ಜನರಿಗೆ ಅಷ್ಟೊಂದು ಯಾವ ರೀತಿ ಆಡಿಟ್ ಆಗುತ್ತೆ, ಯಾವ ರೀತಿ ಲೆಕ್ಕ ಪರಿಶೋಧನೆಯನ್ನು ಮಾಡ್ತಾರೆ ಅನ್ನೋದರ ಕುರಿತು ಅರಿವೇ ಇಲ್ಲದಿರುವುದು. ಹಾಗೆ ಇದರ ಮಹತ್ವವೇನು, ಯಾಕೆ ಆಡಿಟನ್ನು ಮಾಡ್ತಾರೆ ಮಾಡಬೇಕು ಅನ್ನೋದ್ರ ಕುರಿತು ಜನರಲ್ಲಿ ಅರಿವೇ ಇಲ್ಲದಿರುವಂಥದ್ದು. ಎಸ್, ಸೊ ಇಲ್ಲಿ 2ನೇ ARC ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಟಿ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಶಿಫಾರಸನ್ನು ಮಾಡಿದ್ದಾರೆ ಈ ಆಡಿಟ್ಗೆ ಸಂಬಂಧಪಟ್ಟಂತೆ. ಏನಂತಂದರೆ ಇಲ್ಲಿ ಆಡಿಟ್ ಆ್ಯಂಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಫಾರ್ಮ್ಯಾಟ್ಸ್ ಫಾರ್ ಪಂಚಾಯತ್. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಅಕೌಂಟಿಂಗನ್ನು ಏನು ಮಾಡಬೇಕಂತಂದರೆ ಇಲ್ಲಿ ಫಾಲೋ ಮಾಡಬೇಕಂತ ಹೇಳಿ ಸೊ ಈ ARC ಅವರು ರೆಕಮೆಂಡ್ ಮಾಡ್ತಾರೆ. ನೆಕ್ಸ್ಟ್ ಇಂಡಿಪೆಂಡೆಂಟ್ ಆಫ್ DLFA ಆರ್ ಎನಿ ಅದರ್ ಏಜೆನ್ಸಿ ರೆಸ್ಪಾನ್ಸಿಬಲ್ ಆಡಿಟ್ ಅಕೌಂಟ್. ಸೊ ಇಲ್ಲಿ ಆಡಿಟನ್ನು ಮಾಡಲಿಕ್ಕೆ ಒಂದು ಸ್ವತಂತ್ರ ಒಂದು ವ್ಯವಸ್ಥೆಯನ್ನು ಫಾರ್ಮ್ ಮಾಡಬೇಕಂತ ಸೊ ಈ ಒಂದು ಸಮಿತಿ ಶಿಫಾರಸನ್ನು ಮಾಡುತ್ತೆ. ಹಾಗೆ ಈ ಒಂದು ಸ್ವತಂತ್ರ ಒಂದು ಬಾಡಿಗೆ ಸೊ ಇಲ್ಲಿ ಹೆಡ್ ಆಗಿರಬೇಕು ಅಥವಾ ಸೊ ಅಪಾಯಿಂಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಫ್ರಮ್ ಪ್ಯಾನಲ್ ಅಪ್ರೂವ್ಡ್ ಬೈ ದ ಕ್ಯಾಗ್. ಸೊ ಇಲ್ಲಿ ಅಂದರೆ ಈ ಕಂಟ್ರೋಲರ್ ಆಡಿಟರ್ ಜನರಲ್ ಅವರು ನೇಮಕ ಮಾಡಿರುವಂಥ ಹೆಡ್ ಅವರು ಸೊ ಈ ಒಂದು ಬಾಡಿಯ ಹೆಡ್ ಆಗಿರಬೇಕಂತ ಹೇಳಿ ಸೊ ಇವರು ಶಿಫಾರಸನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಟಾಪಿಕ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರೆ CBI ಅಂತ ಕರಿತೀವಿ. ಸೊ ಇತ್ತೀಚೆಗೆ ಏನಂತಂದರೆ ಈ ಸ್ಟೇಟ್ ಆಫ್ ಬೆಂಗಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2024ರ ಒಂದು ಪ್ರಕರಣದಲ್ಲಿ ಸೊ ಈ ಹಿಂದೆ ಅಂದರೆ 2018ರಲ್ಲಿ ಏನು ಮಾಡಿತ್ತಂತಂದರೆ ಇದೇ ಪಶ್ಚಿಮ ಬಂಗಾಳ ಸೊ ಇಲ್ಲಿ CBIಗೆ ನೀಡಿರುವಂಥ ಸಾಮಾನ್ಯ ಒಪ್ಪಿಗೆ ಅಥವಾ ಜನರಲ್ ಕನ್ಸೆಂಟ್ ಅಂತ ಏನು ಕರಿತೀವಿ ಸೊ ಅದನ್ನು ರದ್ದನ್ನು ಮಾಡಿತ್ತು. ಓಕೆ, ಸೊ ಮತ್ತೆ ಅದು 2024ರಲ್ಲಿ ಅದೇ ರೀತಿ ಒಂದು ಪ್ರಕರಣ ಬಂದಿರುತ್ತೆ. ಸೊ ಇಲ್ಲಿ ಕೂಡ 2018ರಲ್ಲಿ ಏನು ಅದಕ್ಕೆ ಅಂದರೆ CBIಗೆ ನೀಡಿರುವಂಥ ಸಾಮಾನ್ಯ ಒಪ್ಪಿಗೆಯನ್ನು ರದ್ದು ಮಾಡಿದಂಥ ಆದೇಶವನ್ನು ಏನು ಮಾಡಿದೆ ಇವಾಗ ಅದನ್ನು ಆದೇಶವನ್ನು ಎತ್ತಿ ಹಿಡಿದಿದೆ ಅಂತ, ಅದಕ್ಕೆ ಸಪೋರ್ಟನ್ನು ಮಾಡಿದೆ ಅಂತ. ಎಸ್, ಸೊ ಹಿಯರ್ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪಶ್ಚಿಮ ಬಂಗಾಳ ತನ್ನ ಮೊಕದ್ದಮೆಯಲ್ಲಿ ಸೂಟ್ ಅಂದರೆ ಮೊಕದ್ದಮೆಯಲ್ಲಿ ಏನು ಹೇಳಿರುತ್ತಂದರೆ ಸ್ಟೇಟ್ ಅಕ್ಯೂಸ್ಡ್ ದಿ ಯೂನಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಓವರೇಜ್ ಆ್ಯಂಡ್ ವಯೋಲೇಷನ್ ಆಫ್ ಫೆಡರಲಿಸಮ್ ಬೈ ಯೂನಿಲ್ಯಾಟ್ರಲಿ ಎಂಪ್ಲಾಯಿಂಗ್ CBI ವಿತೌಟ್ ಸ್ಟೇಟ್ಸ್ ಪ್ರಿಯರ್ ಕನ್ಸೆಂಟ್. ಅಂದರೆ ಸೊ ಇಲ್ಲಿ ಯಾವುದೇ ಒಂದು ಪ್ರಕರಣಕ್ಕೆ ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ CBIನವರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಆಜ್ಞೆಯ ಮೇರೆಗೆ ಇಲ್ಲಿ ರಾಜ್ಯಗಳಿಗೆ ವಿಚಾರಣೆಗೆ ಬರ್ತಾರೆ. ಸೊ ಇಲ್ಲಿ ರಾಜ್ಯಗಳಿಗೆ ವಿಚಾರಣೆ ಬರುವಂಥ ಸಂದರ್ಭದಲ್ಲಿ ಏನಂತಂದರೆ ಸೊ ಇವರು
ರಾಜ್ಯಗಳ ಒಂದು ಒಪ್ಪಿಗೆಯನ್ನು ಪಡೆದುಕೊಳ್ಬೇಕಾಗತ್ತೆ CBIನವರು. ಬಟ್ ಈ ಒಂದು ಪ್ರಕರಣದಲ್ಲಿ CBI ಅವರು ರಾಜ್ಯದ ಒಪ್ಪಿಗೆಯನ್ನು ಪಡೆಯಲು ಏನು ಮಾಡಿದ್ದಾರೆ, ಕೇವಲ ಕೇಂದ್ರದ ಒಪ್ಪಿಗೆಯನ್ನು ಪಡೆದು ರಾಜ್ಯಗಳಿಗೆ ಸೊ ಇಲ್ಲಿ ವಿಚಾರಣೆಯನ್ನು ಮಾಡಲಿಕ್ಕೆ ಬಂದಿರ್ತಾರೆ. ಸೊ ಇದೇನಾಗತ್ತೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಓವರ್ ರೀಚ್ ಆಗಿದೆ ಅಥವಾ ವಯೋಲೇಷನ್ ಆಫ್, ಸೊ ಇದು ಒಕ್ಕೂಟದ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿದೆ ಅಂತ ಹೇಳಿ ಏನು ಮಾಡಿದ್ದಾರೆ, ಸೊ ಈ ಪಶ್ಚಿಮ ಬಂಗಾಳ ಸರ್ಕಾರ ಇಲ್ಲಿ ಸರ್ಕಾರವನ್ನು ದೂಷಣೆಯನ್ನು ಮಾಡಿದೆ. ಸೊ ಇವಾಗ ಈ CBI ಬಗ್ಗೆ ತಿಳ್ಕೊಳ್ಳೋಣ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಸೊ ಇದನ್ನು 1963ರಲ್ಲಿ ಫಾರ್ಮ್ ಮಾಡಲಾಗತ್ತೆ. ಸೊ ಯಾವ ಒಂದು ಕಮಿಟಿಯ ಒಂದು ರೆಕಮೆಂಡೇಷನ್ ಮೇರೆಗೆ ಅಂತಂದರೆ, ಸೊ ಇಲ್ಲಿ ಸಂತಾನಂ ಕಮಿಟಿ ಈ ಒಂದು ಸಮಿತಿಯ ಶಿಫಾರಸ್ಸಿನ ಮೇರೆಗೆ 1963ರಲ್ಲಿ ಇದನ್ನು ಫಾರ್ಮ್ ಮಾಡಲಾಗತ್ತೆ. ಹಾಗಿದ್ರೆ ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪೆನ್ಷನ್ ಆ್ಯಂಡ್ ಪಬ್ಲಿಕ್ ಗ್ರಿವಾನ್ಸಸ್ ಅಂತ ಹೇಳಿ. ಹಾಗೆ ಇದರ ಒಂದು ಸ್ಟೇಟಸನ್ನು ನೋಡಿದ್ರೆ ಇದು ನಾನ್ ಸ್ಟ್ಯಾಚ್ಯುಟರಿ ಆ್ಯಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅಂದರೆ ಇದನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗೆ ಇದನ್ನು ಯಾವುದೇ ಒಂದು ಕಾಯ್ದೆಯ ಮೂಲಕ ಇದನ್ನು ಫಾರ್ಮ್ ಮಾಡಿಲ್ಲ, ಅಂದರೆ ಸಂಸತ್ತು ಯಾವುದೇ ಒಂದು ಕಾಯ್ದೆಯ ಮೂಲಕ ಇದನ್ನು ಫಾರ್ಮ್ ಮಾಡಿಲ್ಲ. ಸೊ ಹೀಗಾಗಿ ಇದು ಏನಂತಂದರೆ ಒಂದು ನಾನ್ ಸ್ಟ್ಯಾಚ್ಯುಟರಿ ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಹಾಗಿದ್ರೆ ಇದನ್ನು ಯಾವುದರ ಮೂಲಕ ಸ್ಥಾಪನೆಯನ್ನು ಮಾಡಲಾಗಿದೆ ಅಂತಂದರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1946. ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ಸೊ ಇದನ್ನು ಫಾರ್ಮ್ ಮಾಡಲಾಗಿದೆ. ಸೊ ಹಾಗಿದ್ರೆ ಇದು ಯಾವೆಲ್ಲ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡುತ್ತೆ ಅಂತಂದರೆ ಟೈಪ್ಸ್ ಆಫ್ ಕೇಸಸ್ ಇನ್ವೆಸ್ಟಿಗೇಟೆಡ್ ಬೈ CBI. ಸೊ ಇದು ಭ್ರಷ್ಟಾಚಾರ ವಿರೋಧಿ, ಎಕನಾಮಿಕ್ ಅಫೆನ್ಸಸ್ ಅಂದರೆ ಆರ್ಥಿಕ ಅಪರಾಧ, ಸ್ಪೆಷಲ್ ಕ್ರೈಮ್ಸ್, ಮತ್ತು ಸೊ ಇದು ಏನಂತಂದರೆ ಸ್ವಯಂ ದೂರನ್ನು ಕೂಡ ದಾಖಲನ್ನು ಮಾಡಿಕೊಂಡಿರ್ಬೋದು. ಅಂದರೆ ಇವರಿಗೆ ಯಾರೇ ದೂರನ್ನು ಕೊಡದೆ ಹೋದರೂ ಸ್ವಯಂ ಏನು ಮಾಡ್ಬೋದು ಅಂತಂದರೆ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ಮಾಡ್ಬೋದಾಗತ್ತೆ. ಸೊ ಇತ್ತೀಚೆಗೆ ಅಂದರೆ 2021ರಲ್ಲಿ ಸೊ ರಾಷ್ಟ್ರಪತಿಯವರು ಒಂದು ಆರ್ಡಿನೆನ್ಸ್ ಮೂಲಕ ಅಥವಾ ಈ ಸುಗ್ರೀವಾಜ್ಞೆಯ ಮೂಲಕ ಏನು ಮಾಡ್ತಾ ಇರ್ತಂದರೆ, ಸೊ ಈ ಹಿಂದೆ ಈ CBIನ ಡೈರೆಕ್ಟರ್ ಮತ್ತು ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಸ್ ಏನು ಬರ್ತಾರಲ್ವ, ಸೊ ಇವರಿಗೆ ಈ ಹಿಂದೆ 2 ವರ್ಷಗಳ ಅವಧಿವರೆಗೆ ಮಾತ್ರ ಏನಿತ್ತಂದರೆ ಫಿಕ್ಸ್ಡ್ ಟೆನ್ಯೂರ್ ಅನ್ನುವಂಥದ್ದಿತ್ತು. ಸೊ ಇದನ್ನು 2021ರಲ್ಲಿ ಅದನ್ನು 4 ವರ್ಷಕ್ಕೆ ಏರಿಕೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ಈ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ನ ಸೆಕ್ಷನ್ 6 ಬರುತ್ತೆ. ಇದೇನು ಹೇಳುತ್ತಂದರೆ ಎಂಪವರ್ ದ ಸ್ಟೇಟ್ ಗೌರ್ಮೆಂಟ್ ಟು ಗಿವ್ ಆರ್ ಡೆನೈ ಕನ್ಸೆಂಟ್ ಟು CBI ಆಫೀಸರ್. ಸೊ ಈ ಒಂದು ಕಾಯ್ದೆ ಸೆಕ್ಷನ್ 6 ಅನ್ನುವಂಥದ್ದು ಸೊ ಇಲ್ಲಿ ರಾಜ್ಯಗಳಿಗೆ CBI ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಅನುಮತಿಯನ್ನು ನೀಡಬಹುದು ಅಥವಾ ಅನುಮತಿಯನ್ನು ನಿರಾಕರಿಸುವಂಥ ಒಂದು ಪವರನ್ನು ಅಥವಾ ಅಧಿಕಾರವನ್ನು ನೀಡುತ್ತೆ. ಸೊ ಈ ರೀತಿ ಏನಂತಂದರೆ ಹಲವಾರು ರಾಜ್ಯಗಳು ಈ CBIಗೆ ನೀಡಿರುವಂಥ ಒಪ್ಪಿಗೆನ ಏನಿದೆ ಅಂತಂದರೆ ಹಿಂಪಡೆದಿವೆ ಅಂತ ಅದರ ಅರ್ಥ. ಸೊ ಇಲ್ಲಿ CBI ರಾಜ್ಯಕ್ಕೆ ಎಂಟ್ರ್ ಆಗಬೇಕಂತಂದರೆ ಇಲ್ಲಿ ರಾಜ್ಯದ ಪರ್ಮಿಷನ್ನ ತೆಗೆದುಕೊಂಡೇ ಏನು ಮಾಡಬೇಕು, ಸೊ ಇಲ್ಲಿ ರಾಜ್ಯಕ್ಕೆ ಎಂಟ್ರಿನ ಕೊಡಬೇಕಾಗತ್ತೆ. ಸೊ ಇಲ್ಲಿ CBIಗೆ ಸಂಬಂಧಪಟ್ಟಂತೆ ಸೊ ಹಲವಾರು ಒಂದು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ನೀಡಿದೆ. ಹಾಗಿದ್ರೆ ಇಲ್ಲಿ ಯಾವೆಲ್ಲ ಒಂದು ಪ್ರಕರಣಗಳಂತ ನೋಡೋಣ. ಸೊ ಇಲ್ಲಿ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ 2019 ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಸೆಂಟ್ರಲ್ ಗೌರ್ಮೆಂಟ್ ಶಾಲ್ ಅಪಾಯಿಂಟ್ CBI ಡೈರೆಕ್ಟರ್ ಆನ್ ರೆಕಮೆಂಡೇಷನ್ ಆನ್ ಕಮಿಟಿ ಕನ್ಸಿಸ್ಟಿಂಗ್ ಆಫ್. ಸೊ ಇಲ್ಲಿ ಕೇಂದ್ರ ಸರ್ಕಾರ ಸೊ CBI ಡೈರೆಕ್ಟರ್ನ ನೇಮಕವನ್ನು ಮಾಡಬೇಕು. ಸೊ ಈ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಮಿಟಿ ಇರುತ್ತೆ. ಆ ಒಂದು ಕಮಿಟಿಯ ಮೇರೆಗೆ ನೀಡುವಂಥ ರೆಕಮೆಂಡೇಷನ್ ಮೇಲೆ ನೀವು ಏನು ಮಾಡಬೇಕು, CBIನ ಡೈರೆಕ್ಟರ್ನ ನೇಮಕ ಮಾಡಬೇಕಾಗತ್ತೆ ಅಂತ. ಹಾಗಿದ್ರೆ ಆ ಕಮಿಟಿಯಲ್ಲಿ ಯಾರೆಲ್ಲ ಇರಬೇಕಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಮೊದಲನೇದಾಗಿ ಈ ಕಮಿಟಿಯ ಹೆಡ್ ಆಗಿ ಪ್ರೈಮ್ ಮಿನಿಸ್ಟರ್ ಇರಬೇಕು, ಹಾಗೆ ಲೀಡರ್ ಆಫ್ ಅಪೋಸಿಷನ್ ಇರಬೇಕು. ಸೊ ಇಲ್ಲಿ ರೆಕಗ್ನೈಸ್ಡ್ ಲೀಡರ್ ಆಫ್ ಅಪೋಸಿಷನ್ ಇಲ್ಲದೆ ಹೋದರು. ಓಕೆ, ಸೊ ಇಲ್ಲಿ ರೆಕಗ್ನೈಸ್ಡ್ ಲೀಡರ್ ಆಫ್ ಅಪೋಸಿಷನ್ ಅಂತಂದರೆ ಏನಂತ ಇದರ ಅರ್ಥ ಅಂತಾರೆ. ಸೊ ಇಲ್ಲಿ ಲೋಕಸಭೆಯಲ್ಲಿ ಸುಮಾರು 543 ಸ್ಥಾನಗಳಿವೆ ಅಂತ. ಓಕೆ, ಸೊ ಇದರಲ್ಲಿ ವಿರೋಧ ಪಕ್ಷದ ನಾಯಕ ಅಂತ ಕರೆಸ್ಕೊಳ್ಬೇಕಿದ್ರೆ ಆ ಒಂದು ಪಾರ್ಟಿ 10% ಸೀಟನ್ನು ಗೆದ್ದಿರಬೇಕು. ಅಂದರೆ ಈ 543ರಲ್ಲಿ 10% ಅಂದರೆ ಎಷ್ಟಾಗುತ್ತೆ, ಅದು 54 ಸೀಟು. ಅಂದರೆ ಮೋರ್ ದ್ಯಾನ್ ಅಂದರೆ 55 ಸ್ಥಾನಗಳನ್ನ ಗೆದ್ದಿರಬೇಕು. ಇನ್ ಕೇಸ್ ಈ 50 ಸ್ಥಾನಗಳನ್ನ ಗಳಿಸದೇ ಹೋದರೂ ಕೂಡ ಯಾರು ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿರ್ತಾರಲ್ವ, ಸೊ ಅವರನ್ನು ಇಲ್ಲಿ ಲೀಡರ್ ಆಫ್ ಅಪೋಸಿಷನ್ ಆಗಿ ಪರಿಗಣನೆಗೆ ತೆಗೆದುಕೊಂಡು ಈ ಕಮಿಟಿಯಲ್ಲಿ ಅವರನ್ನು ಕೂಡ
ಸೇರ್ಪಡೆ ಮಾಡಬೇಕಂತ ಹೇಳುತ್ತೆ. ಹಾಗೆ ಸೊ ಇದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಸೊ ಇವರಿಂದ ಅಪಾಯಿಂಟ್ ಆಗಿರುವಂಥ ಯಾವುದೇ ಜಡ್ಜ್ ಕೂಡ ಇದರಲ್ಲಿ ಮೆಂಬರ್ ಆಗಿರಬೇಕಂತ ಹೇಳುತ್ತೆ. ಹಾಗೆ CBI ವರ್ಸಸ್ ಡಾಕ್ಟರ್ RR ಕಿಶೋರ್ ಈ ಒಂದು ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಸೊ ಈ ಡೆಲ್ಲಿ ಸ್ಪೆಷಲ್ ಕೋರ್ಟ್ ಆ್ಯಕ್ಟ್ನ ಸೆಕ್ಷನ್ 6 ಏನಿದೆ ಅಲ್ವಾ, ಸೊ ಇದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳುತ್ತೆ, ಅಂದರೆ ಅಸಂವಿಧಾನಿಕ ಅಂತ ಹೇಳುತ್ತೆ. ಹಾಗೆ CBI ವರ್ಸಸ್ ಸಂಜೀವ್ ಚತುರ್ವೇದಿ ಈ ಒಂದು ಪ್ರಕರಣದಲ್ಲಿ ಸೊ ಇಲ್ಲಿ ಏನು ಹೇಳುತ್ತೆ, ಸೊ ಇಲ್ಲಿ CBIನವರು ಕೂಡ ಏನಂತಂದರೆ ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಸೊ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಮಾಹಿತಿ ಕಾಯ್ದೆ ಹಕ್ಕಿನಡಿಯಲ್ಲಿ ಸೊ ಇಲ್ಲಿ ಅವ್ರಿಗೂ ಕೂಡ ಇಲ್ಲಿ ದಾಖಲಾತಿಗಳನ್ನ ನೀಡಬೇಕಂತ ಹೇಳುತ್ತೆ. ಸೊ ಇವಾಗ ಈ CBIಗೆ ಸಂಬಂಧಪಟ್ಟಂತೆ ಏನೆಲ್ಲ ಸವಾಲುಗಳಿವೆ ಅಂತಂದರೆ, ಮೊದಲನೇದಾಗಿ ಇಲ್ಲಿ ವೇಕೆಂಟ್ ಆಫ್ ಪೋಸ್ಟ್, ಸೊ ಇಲ್ಲಿ ಹುದ್ದೆಗಳ ಒಂದು ಖಾಲಿ ಇರುವಂಥದ್ದು ಸುಮಾರು ಏನಂತಂದರೆ ಸೊ 2023ರಲ್ಲಿ ಎಷ್ಟು ಹುದ್ದೆಗಳ ಒಂದು ಭರ್ತಿ ಆಗಬೇಕಂದ್ರೆ 7295 ಪೋಸ್ಟ್ಗಳಿವೆ. ಬಟ್ ಅದರಲ್ಲಿ ಅಂದರೆ ಸೆಲೆಕ್ಟ್ ಆಗಿರುವಂಥದ್ದು ಕೇವಲ 1709 ಮಾತ್ರ. ಹಾಗೆ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ, ಅಂದರೆ ಇವರು ಮಾಡುವಂಥ ಇನ್ವೆಸ್ಟಿಗೇಷನ್ ಆಗಿರ್ಬೋದು ಅಥವಾ ಅಂತಿಮವಾಗಿ ಇವರು ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ ಏನಂತಂದರೆ ಇದನ್ನು ಸಾರ್ವಜನಿಕವಾಗಿ ಅದನ್ನು ಮುಕ್ತವಾಗಿ ತೆರೆದಿಡುವುದಿಲ್ಲ. ಹಾಗೆ ವಿತ್ಡ್ರಾವಲ್ ಆಫ್ ಕನ್ಸೆಂಟ್, ಸೊ ರಾಜ್ಯಗಳು ಇಲ್ಲಿವರೆಗೆ ಸುಮಾರು 9 ರಾಜ್ಯಗಳು ಏನು ಮಾಡಿದೆ ಅಂತಂದರೆ ಈ CBIಗೆ ನೀಡಿರುವಂಥ ಸಾಮಾನ್ಯ ಒಪ್ಪಿಗೆಯನ್ನು ಹಿಂತೆಗೆದುಕೊಂಡಿರೋದ್ರಿಂದ ಸೊ ಇಲ್ಲಿ ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ CBI ಏನು ಮಾಡಬೇಕಾಗತ್ತೆ, ರಾಜ್ಯಗಳೊಂದು ಒಪ್ಪಿಗೆಯನ್ನು ಪಡೆದುಕೊಂಡೇ ರಾಜ್ಯಗಳಿಗೆ ಎಂಟ್ರಿ ಆಗಬೇಕಾಗತ್ತೆ. ಹಾಗೆ ಲಾಸ್ ಆಫ್ ಕ್ರೆಡಿಬಿಲಿಟಿ, ಸೊ ಇವುಗಳ ಅಂದರೆ ಈ CBI ತನಿಖೆ ಮೇಲೆ ಹಲವಾರು ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಈ ಹಿಂದೆ ಬೋಫೋರ್ಸ್ ಹಗರಣ ಆಗಿರ್ಬೋದು ಅಥವಾ ಈ ಹವಾಲಾ ಸ್ಕ್ಯಾಂಡಲ್ಗಳಲ್ಲಿ ನಿರೀಕ್ಷಿತವಾಗಿ ಯಾವುದೇ ಒಂದು ಕ್ರಮವನ್ನು ಅಥವಾ ಅಂತಿಮವಾಗಿ ಯಾವುದೇ ಒಂದು ತನಿಖೆಯನ್ನು ಸೊ ಇವರು ಪೂರ್ಣಗೊಳಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಇವರ ಮೇಲಿನ ವಿಶ್ವಾಸಾರ್ಹತೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಹಾಗೆ ಅಡ್ಮಿನಿಸ್ಟ್ರೇಟಿವ್ ಹರ್ಡಲ್, ಸೊ ಇಲ್ಲಿ ಏನಂತಂದರೆ ಈ ಕೇಂದ್ರ ಸರ್ಕಾರದ ನೌಕರಂತ ಬರ್ತಾರೆ, ಯಾರಂತಂದರೆ ಇಲ್ಲಿ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಮತ್ತು ಸೊ ಇವರಿಗಿಂತ ಮೇಲಿನ ಒಂದು ಹುದ್ದೆಗಳಂತ ಬಂದಾಗ ಇವರ ಮೇಲೆ ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸೊ ಇವರಿಗೆ ಕೇಂದ್ರ ಸರ್ಕಾರದ ಅಪ್ರೂವಲ್ ಬೇಕಾಗತ್ತೆ, ಅಂದರೆ ಇವರ ಒಪ್ಪಿಗೆನ ಪಡೆದೇ ಏನು ಮಾಡಬೇಕಾಗತ್ತೆ, ಸೊ ಇವರ ಕುರಿತು ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಹಾಗೆ ಇವರಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಏನಂತಂದರೆ ಇವರಿಗೆ ಲ್ಯಾಕ್ ಆಫ್ ಆಟೋನಮಿ, ಅಂದರೆ ಸ್ವಾಯತ್ತತೆ ಕೊರತೆ ಅನ್ನುವಂಥದ್ದು ಇರುತ್ತೆ. ಸೊ ಇವರು ಹೆಚ್ಚಾಗಿ ಇಲ್ಲಿ ಈ ಕೇಂದ್ರ ಸರ್ಕಾರದ ಆದೇಶದ ಮೇಲೆಗೆ ಏನು ಮಾಡ್ತಾರೆ ಅಂತಂದರೆ ಇವರು ಕರ್ತವ್ಯವನ್ನು ನಿರ್ವಹಣೆಯನ್ನು ಮಾಡ್ತಾರೆ. ಸೊ ಇಲ್ಲಿ CBIಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಏನಂತಂದರೆ ಶಿಫಾರಸುಗಳಿವೆ. ಓಕೆ, ಸೊ ಯಾರಂತಂದರೆ ಇಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಪರ್ಸನಲ್ ಪಬ್ಲಿಕ್ ಗ್ರಿವಾನ್ಸಸ್ ಲಾ ಆ್ಯಂಡ್ ಜಸ್ಟಿಸ್, ಸೊ ಇವರು ಒಂದಿಷ್ಟು ಶಿಫಾರಸುಗಳನ್ನು ಮಾಡಿದ್ದಾರೆ. ಏನಂತಂದರೆ ಇಲ್ಲಿ ಡೈರೆಕ್ಟರ್ ಆಫ್ CBI ಶುಡ್ ಮಾನಿಟರ್ ದ ಪ್ರೋಗ್ರೆಸ್ ಮೇಡ್ ಇನ್ ಫೈಲಿಂಗ್ ಅಪ್ ಆಫ್ ವೇಕೆನ್ಸೀಸ್ ಆನ್ ಕ್ವಾರ್ಟರ್ಲಿ ಬೇಸಿಸ್, ಸೊ ಇಲ್ಲಿ ಹುದ್ದೆಗಳೇನು ಖಾಲಿ ಇರುತ್ತಲ್ವಾ, ಸೊ ಇವುಗಳನ್ನ ಮಾನಿಟರ್ ಯಾರು ಮಾಡಬೇಕು, CBI ಅವ್ರು ಮಾಡಬೇಕಂತ ಹೇಳಿ ಸೊ ಈ ಒಂದು ಕಮಿಟಿ ಶಿಫಾರಸನ್ನು ಮಾಡುತ್ತೆ. ಹಾಗೆ ಮೇಂಟೈನ್ಸ್ ಅ ಕೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸೊ ಇಲ್ಲಿ ಪ್ರಕರಣವನ್ನು ಯಾವ ರೀತಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಏನು ಮಾಡಬೇಕಾಗತ್ತೆ, ಇಲ್ಲಿ ಸರಿಯಾಗಿ ಅದನ್ನು ನಿರ್ವಹಣೆಯನ್ನು ಮಾಡಬೇಕಂತ ಹೇಳುತ್ತೆ. ಹಾಗೆ ಇಲ್ಲಿ ಪಬ್ಲಿಷ್ ಕೇಸ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಆ್ಯನ್ಯುವಲ್ ರಿಪೋರ್ಟ್ ಆನ್ ಇಟ್ಸ್ ವೆಬ್ಸೈಟ್, ತನ್ನ ವೆಬ್ಸೈಟ್ನಲ್ಲಿ ಅಂದರೆ CBIನ ವೆಬ್ಸೈಟ್ನಲ್ಲಿ ಸೊ ಈ ಒಂದು CBI ನಿರ್ವಹಣೆ ಮಾಡ್ತಾ ಇರುವಂಥ ಪ್ರಕರಣಗಳ ಅಂಕಿಅಂಶಗಳನ್ನ ವಾರ್ಷಿಕವಾಗಿ ಪ್ರಕಟಣೆಯನ್ನು ಮಾಡಬೇಕಂತ ಈ ಒಂದು ಕಮಿಟಿಲಿ ಶಿಫಾರಸನ್ನು ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಂಡ್ ಫ್ರಾನ್ಸ್. ಸೊ ನಮಗೆ ಪಾಲಿಟಿನಲ್ಲಿ ಈ ಸಂವಿಧಾನಗಳ ಕಂಪ್ಯಾರಿಸನ್ನ ಮಾಡ್ತೀವಿ ಅಥವಾ ಸಂವಿಧಾನಗಳ ಒಂದು ಸಿಮಿಲ್ಯಾರಿಟೀಸನ್ನು ನೋಡ್ತೀವಿ. ಅಂದರೆ ಭಾರತದ ಸಂವಿಧಾನವನ್ನು ಬೇರೆ ದೇಶದ ಸಂವಿಧಾನದೊಟ್ಟಿಗೆ ಏನು ಮಾಡ್ತೀವಿ, ಇಲ್ಲಿ ಹೋಲಿಕೆಯನ್ನು ಮಾಡ್ತೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಫ್ರಾನ್ಸ್ ಸಂವಿಧಾನವನ್ನು ಭಾರತದ ಸಂವಿಧಾನದೊಂದಿಗೆ ಹೋಲಿಕೆಯನ್ನು ಮಾಡಲಿದ್ದೀವಿ. ಸೊ ಇತ್ತೀಚೆಗೆ ಅಂತಂದರೆ ಪ್ರೆಸಿಡೆಂಟ್ ಆಫ್ ಫ್ರಾನ್ಸ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಈ ಪ್ರೈಮ್ ಮಿನಿಸ್ಟರ್ ಆಫ್ ಫ್ರಾನ್ಸ್ ಅಂದರೆ ಈ ಫ್ರಾನ್ಸ್ನ ಪ್ರಧಾನಮಂತ್ರಿಯವರ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡೋದ್ರ ಜೊತೆಗೆ ಏನಂತಂದರೆ ಸೊ ಅವರಿಗೆ ಈ
ಮುಂದಿನ ಒಂದು ಪ್ರಧಾನಿ ಆಯ್ಕೆ ಆಗುವವರೆಗೂ ನೀವೇನಂತಂದರೆ ಸರ್ಕಾರದ ಅಂದರೆ ಕೇರ್ ಟೇಕರ್ ಆಗಿ ಕಾರ್ಯನಿರ್ವಹಿಸಬೇಕಂತ ಹೇಳಿದ್ದಾರೆ. ಎಸ್, ಸೊ ಇವಾಗ ಭಾರತ ಮತ್ತು ಈ ಫ್ರಾನ್ಸ್ ಸಂವಿಧಾನದ ನಡುವೆ ಯಾವೆಲ್ಲ ರೀತಿಯ ಒಂದು ಸಿಮಿಲ್ಯಾರಿಟೀಸ್ ಅಂದರೆ ಹೋಲಿಕೆಗಳು ಅಂದರೆ ಎರಡೂ ರೀತಿ ಕಾಮನ್ ಆಗಿರುವ ಅಂಶಗಳನ್ನ ನೋಡೋಣ. ಫ್ರಾನ್ಸ್ ಬಿಕಮ್ ಅ ರಿಪಬ್ಲಿಕ್ ಫ್ರಮ್ ಅ ಮೊನಾರ್ಚಿ ಫಾಲೋವಿಂಗ್ ದ ಫ್ರೆಂಚ್ ರೆವಲ್ಯೂಷನ್. ಸೊ ಇಲ್ಲಿ ಫ್ರಾನ್ಸ್ ಅನ್ನುವಂಥದ್ದು ಈ ಹಿಂದೆ ರಾಜ್ಯ ಪ್ರಭುತ್ವವಾಗಿತ್ತು, ಅಂದರೆ ರಾಜನೇ ಅಲ್ಲಿ ಆಡಳಿತ ಹೆಡ್ ಆಗಿದ್ದ. ಸೊ ಇವಾಗ ಏನಂತಂದರೆ ಇದು ಕೂಡ ರಿಪಬ್ಲಿಕ್ ಆಗಿದೆ. ಎಸ್, ಸೊ ಇದಕ್ಕೆ ಏನಂತಂದರೆ ಇದು ಫ್ರೆಂಚ್ ಕ್ರಾಂತಿ ಅಂತ ಆಗುತ್ತೆ. ಫ್ರೆಂಚ್ ಅಂತಂದರೆ ಇದು ಎಲ್ಲಿ ಆಗಿರುವಂಥದ್ದು, ಫ್ರಾನ್ಸ್ನಲ್ಲಿ ಆಗಿರುವಂಥ ಕ್ರಾಂತಿಯ ಪರಿಣಾಮವಾಗಿ ಏನಾಗುತ್ತೆ, ಸೊ ಅಲ್ಲಿ ರಾಜಪ್ರಭುತ್ವವನ್ನು ಕಿತ್ತೊಗೆದು ಇಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆಯನ್ನು ಮಾಡಲಾಗತ್ತೆ. ಸೊ ಇನ್ನು ಭಾರತದಲ್ಲಿ ಕೂಡ ಏನಂತಂದ್ರೆ ಸೊ ಇದು ಪರಿಣಾಮವನ್ನು ಬೀರುತ್ತೆ, ಈ ರೀತಿಯ ಒಂದು ಫ್ರೆಂಚ್ ರೆವಲ್ಯೂಷನ್ ಅನ್ನುವಂಥದ್ದು. ಓಕೆ, ಸೊ ಇಲ್ಲಿ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನಂದರೆ ಈ 18ನೇ ಶತಮಾನದಲ್ಲಿ ಒಂದು ಟ್ರೀಯನ್ನು ಅಂದರೆ ಒಂದು ಟ್ರೀ ಆಫ್ ಲಿಬರ್ಟಿಯನ್ನು ಸೊ ಇಲ್ಲಿ ಈ ಶ್ರೀರಂಗಪಟ್ಟಣದಲ್ಲಿ ನೆಡ್ತಾನೆ. ಸೊ ಆತ ಏನು ಕರ್ಕೊಳ್ತಾನೆ, ಸಿಟಿಜನ್ ಆಫ್ ಟಿಪ್ಪು ಅಂತ ತನ್ನನ್ನು ತಾನು ಕರ್ಕೊಳ್ತಾನೆ. ಸೊ ಇದು ಏನಂತಂದರೆ ಈ ಫ್ರೆಂಚ್ ಕ್ರಾಂತಿಯಿಂದ ಇನ್ಸ್ಪೈರ್ ಆಗಿರುವಂಥ ಒಂದು ಇನ್ಸಿಡೆಂಟ್ ಇದು. ಸೊ ನೆಕ್ಸ್ಟ್, ಬೋತ್ ಕಂಟ್ರೀಸ್ ಹ್ಯಾವ್ ಅ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಸೊ ಎರಡೂ ದೇಶಗಳು ಇಲ್ಲಿ ಲಿಖಿತ ಸಂವಿಧಾನವನ್ನು ಹೊಂದಿದೆ. ಎಸ್, ಹಾಗೆ ಇಲ್ಲಿ ವೋಟಿಂಗ್ ಪವರ್ ಅಂತ ಬಂದರೆ ಸೊ ಇಲ್ಲಿ ವಯಸ್ಕ ಮತದಾನ ಪದ್ಧತಿ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅನ್ನುವಂಥದ್ದು ಜಾರಿಯಲ್ಲಿದೆ. ಅಂದರೆ ಈ 18 ವರ್ಷಕ್ಕಿಂತ ಮೇಲ್ಪಟ್ಟ ಅಂದರೆ ವಯಸ್ಕರು ಏನು ಮಾಡ್ತಾರೆ, ಇಲ್ಲಿ ವೋಟನ್ನು ಮಾಡಲಿಕ್ಕೆ ಅರ್ಹರಾಗಿರ್ತಾರೆ. ಸೊ ನೆಕ್ಸ್ಟ್ ಇಯರ್ ಫ್ರಾನ್ಸ್ನಲ್ಲೂ ಕೂಡ ಏನಿದೆ ಅಂತಂದರೆ ಭಾರತದಲ್ಲಿರುವಂತೆ ಬೈ ಕ್ಯಾಮ್ರಲ್ ಪಾರ್ಲಿಮೆಂಟ್ ಇದೆ. ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಭಾರತದಲ್ಲಿ ಯಾವ ರೀತಿ ಇದೆ ಅಲ್ವಾ, ಸೊ ಅದೇ ರೀತಿ ಫ್ರಾನ್ಸ್ನಲ್ಲೂ ಕೂಡ ಇಲ್ಲಿ ನ್ಯಾಷನಲ್ ಅಸೆಂಬ್ಲಿ ಮತ್ತು ಸೆನೆಟ್ ಅನ್ನುವಂಥದ್ದು ಇದೆ, ಅಪ್ಪರ್ ಮತ್ತು ಲೋವರ್ ಹೌಸ್ ಅಂತ ಹೇಳಿ. ಹಾಗೆ ಫ್ರಾನ್ಸ್ನಲ್ಲಿ ಕೂಡ ಭಾರತದಲ್ಲಿರುವಂತೆ ಈ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಪ್ರಾವಿಷನ್ಸ್ ಕೂಡ ಇದೆ. ಎಸ್, ಸೊ ಇವಾಗ ಈ ಕಾಂಟ್ರಾಸ್ಟಿಂಗ್ ಫೀಚರ್ಸನ್ನು ನೋಡೋಣ. ಅಂದರೆ ಇಲ್ಲಿ ಡಿಫ್ರೆನ್ಸ್ ಏನೇನಿದೆ, ಯಾವೆಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತ ನೋಡೋಣ. ಸೊ ಇಲ್ಲಿ ಮೆಕ್ಯಾನಿಸಮ್ ಫಾರ್ ಎಕ್ಸ್ಪ್ರೆಸಿಂಗ್ ಪಾಪ್ಯುಲರ್ ಸಾವರ್ನಿಟಿ. ಸೊ ಇಲ್ಲಿ ಸಾವರ್ನಿಟಿಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಈ ಫ್ರಾನ್ಸ್ ನಡುವೆ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ಪೀಪಲ್ ಎಕ್ಸಸೈಸ್ ದೇರ್ ಸಾವರ್ನಿಟಿ ಥ್ರೂ ದ ರಿಪ್ರೆಸೆಂಟೇಟಿವ್. ಅಂದರೆ ಸೊ ಇಲ್ಲಿ ತಮ್ಮ ಚುನಾಯಿತ ಒಂದು ಪ್ರತಿನಿಧಿಗಳ ಮೂಲಕ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅಧಿಕಾರವನ್ನು ಚಲಾಯಿಸ್ತಾರೆ. ಬಟ್ ಇಲ್ಲಿ ಕೂಡ ಏನಂತಂದರೆ ಪೀಪಲ್ ಎಕ್ಸಸೈಸ್ ದೇರ್ ಸಾವರ್ನಿಟಿ ಥ್ರೂ ದೇರ್ ರಿಪ್ರೆಸೆಂಟೇಟಿವ್ ಆ್ಯಂಡ್ ಬೈ ಮೀನ್ಸ್ ಆಫ್ ರೆಫರೆಂಡಮ್. ಅಂದರೆ ಇಲ್ಲಿ ಒಂದು ಒಪ್ಪಂದದ ಮೂಲಕ ಏನು ಮಾಡಲಾಗುತ್ತೆ, ಇಲ್ಲಿ ಅಧಿಕಾರವನ್ನು ಚಲಾಯಿಸ್ತಾರೆ. ಇನ್ನು ಪ್ರೆಸಿಡೆಂಟ್ ಇಸ್ ದ ಹೆಡ್ ಆಫ್ ಸ್ಟೇಟ್. ಎಸ್, ಸೊ ಇವರಿಗೆ ಪ್ರೆಸಿಡೆಂಟ್ ಅವ್ರನ್ನ ಇಲ್ಲಿ ನಾವು ಏನು ಮಾಡ್ತೀವಿ, ಇಂಡೈರೆಕ್ಟಾಗಿ ಆಯ್ಕೆಯನ್ನು ಮಾಡ್ತೀವಿ. ಅಂದರೆ ಇಲ್ಲಿ ಎಲೆಕ್ಟ್ರಲ್ ಕಾಲೇಜ್ ಮೂಲಕ ಸೊ ಇಲ್ಲಿ ಎಲೆಕ್ಟನ್ನು ಮಾಡ್ತೀವಿ. ಹಾಗೆ ಸೊ ಇವರ ಅಧಿಕಾರ ಅವಧಿ ಅನ್ನುವಂಥದ್ದು ಇಲ್ಲಿ ಫಿಕ್ಸ್ಡ್ ಎಷ್ಟು ಇರುತ್ತೆ, 5 years ಇರುತ್ತೆ. ಸೊ ಇಲ್ಲಿ ಇವರು ಎಷ್ಟು ಬಾರಿ ಆದರೂ ಕೂಡ ಇಲ್ಲಿ ಪ್ರೆಸಿಡೆಂಟ್ ಹುದ್ದೆಗೆ ಆಯ್ಕೆ ಆಗಲಿಕ್ಕೆ ಇವರಿಗೆ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಫ್ರಾನ್ಸ್ನಲ್ಲಿ ಏನಂತಂದರೆ ಸೊ ಇವರನ್ನು ನೇರವಾಗಿ ಆಯ್ಕೆ ಮಾಡಲಾಗುತ್ತೆ. ಅಂದರೆ ಸಾರ್ವತ್ರಿಕ ಒಂದು ವಯಸ್ಕ ಮತದಾನದ ಮೂಲಕ ಏನು ಮಾಡಲಾಗುತ್ತೆ, 5 ವರ್ಷಗಳ ಅವಧಿಗೆ ಇವರನ್ನು ಆಯ್ಕೆನ ಮಾಡಲಾಗತ್ತೆ. ಬಟ್ ಇಲ್ಲಿ ಏನಂತಂದರೆ ಇವರು 2 ಬಾರಿ ಮಾತ್ರ ಏನು ಮಾಡ್ಬೋದು ಅಂದರೆ ಸೊ ಈ ಪ್ರೆಸಿಡೆಂಟ್ ಹುದ್ದೆಗೆ ಆಯ್ಕೆ ಆಗ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಸರ್ಕಾರದ ವ್ಯವಸ್ಥೆಯನ್ನು ನೋಡೋದಾದರೆ ಸೊ ಇಲ್ಲಿ ಪಾರ್ಲಿಮೆಂಟ್ರಿ ಅಂದರೆ ಸಂಸದೀಯ ಒಂದು ವ್ಯವಸ್ಥೆ ಇದೆ. ಓಕೆ, ಅಂದರೆ ಇಲ್ಲಿ ಏನಂತಂದರೆ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ವಿಚ್ ಫೆಡರಲ್ ಇನ್ ಸ್ಟ್ರಕ್ಚರ್, ಅಂದರೆ ಒಕ್ಕೂಟ ವ್ಯವಸ್ಥೆ ಅನ್ನುವಂಥದ್ದಿದೆ. ಸೊ ಇಲ್ಲಿ ರಾಜ್ಯಗಳಿಗೆ ಒಂದಿಷ್ಟು ಅಧಿಕಾರಗಳಿರುತ್ತೆ, ಹಾಗೆ ಕೇಂದ್ರ ಸರ್ಕಾರಕ್ಕೆ ಒಂದಿಷ್ಟು ಅಧಿಕಾರಗಳಿರುತ್ತೆ. ಹಾಗೆ ಕೆಲವು ಯೂನಿಟರಿ ಪ್ರಿಜಿರ್ಸ್ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರವೇ ಪ್ರಾಬಲ್ಯವಾಗಿರುವಂಥ ಅಂಶವು ಕೂಡ ಕಂಡುಬರುತ್ತೆ. ಬಟ್ ಇಲ್ಲಿ ಸೆಮಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಂದರೆ ಇಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಈ ರಾಷ್ಟ್ರಪತಿಗಳ ನಡುವೆ ಏನಿರುತ್ತೆ ಅಂದರೆ ಕೆಲವೊಂದಿಷ್ಟು ಅಧಿಕಾರಗಳು ಏನಾಗಿರುತ್ತೆ ಇಲ್ಲಿ ಹಂಚಿಕೆ ಆಗಿರುತ್ತೆ. ಸೊ ನೆಕ್ಸ್ಟ್, ಪ್ರೈಮ್ ಮಿನಿಸ್ಟರ್ ಇಸ್ ದ ಹೆಡ್ ಆಫ್ ದ ಗೌರ್ಮೆಂಟ್. The Constitution provides for the Council of Ministers is headed by the Prime Minister to aid and advise of the President. ಸೊ ಇಲ್ಲಿ ಪ್ರೆಸಿಡೆಂಟ್ ಅವರು
ಸೊ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದರೆ ಇದರ ಹೆಡ್ ಯಾರಾಗಿರ್ತಾರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಇವರ ಒಂದು ಸಲಹೆ ಮೇರೆಗೆ ಏನು ಮಾಡಬೇಕಾಗತ್ತೆ, ಇವರು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಹಾಗೆ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಮತ್ತು ಪಿ ಎಮ್ಗೆ ಸಂಬಂಧಪಟ್ಟಂತೆ ಅವರ ಅಧಿಕಾರ ಆಗಿರ್ಬೋದು ಅಥವಾ ಅವರ ಸ್ಟ್ರೆಂತ್ ಆಗಿರ್ಬೋದು, ಅವರ ಹೊಣೆಗಾರಿಕೆ ಅನ್ನುವಂಥದ್ದನ್ನು ಸಂವಿಧಾನದಲ್ಲಿ ಏನು ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ಆ ರೀತಿಯ ಒಂದು ಪ್ರೊವಿಷನ್ ಇಲ್ಲ, ಇದನ್ನು ಮೆನ್ಷನ್ ಮಾಡಿಲ್ಲ. ಬಟ್ ಇಲ್ಲಿ ಫ್ರಾನ್ಸ್ನಲ್ಲಿ ಇದನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂತಂದರೆ ಫ್ರಾನ್ಸ್ನ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಅವರು. ಸೊ ಈ ಒಂದು ಹೊಣೆಗಾರಿಕೆ ಅಥವಾ ಸ್ಟ್ರೆಂತನ್ನು ನಿರ್ಧಾರವನ್ನು ಮಾಡ್ತಾರೆ. ಇನ್ನು ನ್ಯಾಯಾಂಗ ವ್ಯವಸ್ಥೆ ಅಂತ ಬಂದರೆ ಇಲ್ಲಿ ಒಂದು ಸಮಗ್ರ ನ್ಯಾಯ ವ್ಯವಸ್ಥೆ ಇದೆ. ಸೊ ಇಲ್ಲಿ ಮೇಲ್ಗಡೆ ನಮಗೆ ಸೊ ಇಲ್ಲಿ ಅಪ್ಪರ್ ಕೋರ್ಟ್ಸ್ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಲೋವರ್ ಕೋರ್ಟ್ಸ್ ಬರುತ್ತೆ. ಅಂದರೆ ಏನು ಇಲ್ಲಿ ಹೈಯರ್ ಜುಡಿಷರಿ ಮಾಡುವಂಥ ನಿರ್ಧಾರಗಳು ಇಲ್ಲಿ ಸೊ ಲೋವರ್ ಕೋರ್ಟ್ಗಳ ಮೇಲೆ ಏನಿರುತ್ತೆ ಅಂದರೆ ಬೈಂಡಿಂಗ್ ಆಗಿರುತ್ತೆ ಅಥವಾ ಬಂಧಿತವಾಗಿರುತ್ತೆ. ಹಾಗೆ ಇಲ್ಲಿ ಮೇಲ್ಮನವಿ ವ್ಯವಸ್ಥೆ ಕೂಡ ಇದೆ. ಸೊ ಇಲ್ಲಿ ನೀವು ಲೋವರ್ ಕೋರ್ಟಲ್ಲಿ ಹೋದರೆ ಸೊ ಏನಾದರೂ ನಿಮಗೆ ಅಲ್ಲಿ ಜಸ್ಟಿಸ್ ಇಲ್ಲ ಅಂತ ಅನಿಸಿದರೆ ನೀವು ಮತ್ತೆ ಅದರ ಮೇಲಿನ ಅಂದರೆ ಹೈಯರ್ ಕೋರ್ಟ್ಗಳಿಗೆ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ. ಎಸ್, ಸೊ ಇಲ್ಲಿ ಜುಡಿಷಿಯಲ್ ಅಥಾರಿಟೀಸ್ ಆರ್ ಡಿವೈಡೆಡ್ ಇಂಟು ಡಿಸ್ಟಿಂಕ್ಟ್ ಎಂಟಿಟೀಸ್ ಬಿಟ್ವೀನ್ ಲೀಗಲ್ ಜುರಿಸ್ಡಿಕ್ಷನ್. ಸೊ ಇಲ್ಲಿ ಏನಿರುತ್ತೆ ಅಂದರೆ ಸೊ ಇಲ್ಲಿ ನ್ಯಾಯಾಂಗ ಅಧಿಕಾರಿಗಳಂತ ಬರ್ತಾರೆ. ಸೊ ಇವ್ರಿಗೆ ಏನು ಮಾಡಿರ್ತಾರೆ ಅಂತಂದರೆ ಸೊ ಬೇರೆ ಬೇರೆ ಒಂದು ಸಂಸ್ಥೆಗಳಿಗೆ ಏನು ಮಾಡಲಾಗಿರುತ್ತೆ, ಇವರನ್ನು ಅಲೋಕೇಟ್ ಮಾಡಲಾಗಿರುತ್ತೆ. ಸೊ ಇನ್ನು ಡಿಸಿಷನ್ ಮೇಕಿಂಗ್ ಪ್ರೊಸೀಜರ್ಗಳಲ್ಲಿ ಅಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಮಸೂದೆ ಆಗಿರ್ಬೋದು ಅಥವಾ ಬಿಲ್ಗಳನ್ನು ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಜನರನ್ನು ಒಳಗೊಳ್ಳೋದಿಲ್ಲ. ಬಟ್ ಇಲ್ಲಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ನಲ್ಲಿ ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಿವಿಲ್ ಸೊಸೈಟಿಯನ್ನು ಇನ್ಕ್ಲೂಡ್ ಮಾಡಿಕೊಳ್ಳಲಾಗುತ್ತೆ ಫ್ರಾನ್ಸ್ನಲ್ಲಿ. ಸೊ ನೆಕ್ಸ್ಟ್ ಎಲೆಕ್ಷನ್ ಆಫ್ ಪ್ರೈಮ್ ಮಿನಿಸ್ಟರ್ ಇನ್ ನೇಪಾಲ್. ಸೊ ಇತ್ತೀಚೆಗೆ ಏನಾಗಿದೆ ಅಂತಂದರೆ ನೇಪಾಳದಲ್ಲಿ ಈ ಪ್ರೈಮ್ ಮಿನಿಸ್ಟರ್ KP ಶರ್ಮಾ ಓಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಎಸ್, ಸೊ ಇವಾಗ ಮತ್ತೆ ನಾವು ಈ ನೇಪಾಳದ ಕಾನ್ಸ್ಟಿಟ್ಯೂಷನ್ ಮತ್ತು ಭಾರತೀಯ ಒಂದು ಸಂವಿಧಾನಕ್ಕಿರುವಂಥ ಸಾಮ್ಯತೆ ಮತ್ತು ಸೊ ಇಲ್ಲಿ ಸಿಮಿಲಾರಿಟಿಗಳನ್ನು ನೋಡೋಣ. ಎಸ್, ಸೊ ಹಿಯರ್ ಸಿನ್ಸ್ ದ ಮೊನಾರ್ಚೀಸ್ ಅಬಾಲಿಷನ್ ಇನ್ 2008. ಸೊ ಇಲ್ಲಿ 2008ರಲ್ಲಿ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ರಾಜಪ್ರಭುತ್ವವನ್ನು ಸೊ ಅಲ್ಲಿ ಏನಂತಂದರೆ ಅಲ್ಲಿ ರಾಜನೇ ಅಲ್ಲಿ ಆಡಳಿತ ಹೆಡ್ ಆಗಿದ್ದ ರಾಜ. ಸೊ ಇಲ್ಲಿ ಏನಾಗುತ್ತೆ, ಈ ಒಂದು ವ್ಯವಸ್ಥೆನ 2008ರಲ್ಲಿ ರದ್ದು ಮಾಡಲಾಗುತ್ತೆ. ಸೊ ಅವಾಗಿನಿಂದ ಅಂದರೆ 2018ರಿಂದ 2024ರವರೆಗೆ 14 ಗೌರ್ಮೆಂಟ್ಗಳು ಆ ಒಂದು ಪ್ರದೇಶದಲ್ಲಿ ಅಂದರೆ ನೇಪಾಳದಲ್ಲಿ ಫಾರ್ಮ್ ಆಗಿದೆ. ಸೊ ಇದು ಏನು ಡಿನೋಟ್ ಮಾಡುತ್ತೆ, ಇಲ್ಲಿ ಆ ಒಂದು ಪ್ರದೇಶದ ರಾಜಕೀಯ ಅಸ್ಥಿರತೆಯನ್ನು ಸೂಚಿಸುತ್ತೆ. ಸೊ ನೀವು ಉಪೇಂದ್ರ ಅವರ ಈ ಸೂಪರ್ ಸ್ಟಾರ್ ಮೂವಿಯನ್ನು ನೋಡಿದರೆ ಸೊ ಅಲ್ಲಿ ಈ ದೀಪೇಂದ್ರ ಅಂತ ಬರ್ತಾನೆ, ಅಂದರೆ ಅದು ರಾಜಮನೆತನದ ಒಂದು ರಿಯಲ್ ಸ್ಟೋರಿ ಆಗಿರುವಂಥ ಒಂದು ಮೂವಿ. ಓಕೆ, ಸೊ ಅಂದರೆ ಅಲ್ಲಿ ನಮಗೆ ರಾಜ್ಯ ಪ್ರಭುತ್ವ ವ್ಯವಸ್ಥೆ ಅನ್ನುವಂಥದ್ದು ಸೊ 2008ರವರೆಗೆ ಜಾರಿಯಲ್ಲಿರೋದನ್ನು ನೋಡ್ಬೋದು. ಹಾಗೆ ಸೊ ಭಾರತದಲ್ಲಿ ಏನಿದೆ ಅಂದರೆ ಕ್ವಾಶಿ ಫೆಡರಲ್ ರಿಪಬ್ಲಿಕ್ ಅನ್ನುವಂಥ ವ್ಯವಸ್ಥೆ ಇದೆ. ಬಟ್ ಇಲ್ಲಿ ಅಂದರೆ ನೇಪಾಳದಲ್ಲಿ ಫೆಡರಲ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅನ್ನುವಂಥದ್ದು ಜಾರಿಯಲ್ಲಿದೆ. ಸೊ ಇವಾಗ ಎರಡು ದೇಶಗಳ ಒಂದು ಸಂವಿಧಾನದ ನಡುವೆ ಇರುವಂಥ ಸಿಮಿಲಾರಿಟೀಸ್ ಅಂದರೆ ಹೋಲಿಕೆ, ಎರಡು ದೇಶಗಳಲ್ಲಿ ಇರುವಂಥ ಕಾಮನ್ ಪಾಯಿಂಟ್ಸನ್ನು ನೋಡೋಣ. ಸೊ ಎರಡೂ ಕೂಡ ಒಂದು ಸೆಕ್ಯುಲರ್ ಸ್ಟೇಟ್ಗಳಾಗಿವೆ. ಅಂದರೆ ಸೊ ಇಲ್ಲಿ ರಿಲಿಜಿಯಸ್ ಫ್ರೀಡಮ್ ಕೂಡ ಇದೆ, ಇವುಗಳನ್ನ ರಕ್ಷಣೆಯನ್ನು ಮಾಡುತ್ತೆ. ಹಾಗೆ ಎರಡೂ ದೇಶಗಳಲ್ಲಿ ಮೂಲಭೂತ ಹಕ್ಕುಗಳಿವೆ, ಬೈಕ್ಯಾಮ್ರಲ್ ಪಾರ್ಲಿಮೆಂಟ್ ಇದೆ. ಹಾಗೆ ಹೆಡ್ ಆಫ್ ದ ಗೌರ್ಮೆಂಟ್ ಯಾರು ಆಗಿರ್ತಾರೆ ಇಲ್ಲಿ ನಾಮಿನಲ್ ಹೆಡ್ ಅಂತಂದ್ರೆ ಬಂದರೆ ಪ್ರೆಸಿಡೆಂಟ್ ಆಗಿರ್ತಾರೆ, ರಿಯಲ್ ಹೆಡ್ ಅಂತಂದರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಆಗಿರ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಈ ರಾಜಕೀಯದಲ್ಲಿ ಈ ರೀತಿ ರಾಜಕೀಯ ಒಂದು ಇನ್ಸ್ಟೆಬಿಲಿಟಿ ಅಥವಾ ಅಸ್ಥಿರತೆ ಅನ್ನುವಂಥದ್ದು ಸೊ ಇಲ್ಲಿ ಉಂಟಾಗಲಿಕ್ಕೆ ಕಾರಣಗಳೇನಂತಂದರೆ ಇಲ್ಲಿ ಮೊದಲನೇದಾಗಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಅಂದರೆ ಬಹುಪಕ್ಷೀಯ ವ್ಯವಸ್ಥೆ. ಹಲವಾರು ಪಕ್ಷಗಳು ಸೇರಿ ಅಧಿಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ, ಇನ್ ಕೇಸ್ ಏನಾದರೂ ಅವರ ಒಂದು ಪೊಲಿಟಿಕಲ್ ಐಡಿಯಾಲಜಿ ಡಿಫ್ರೆಂಟ್ ಆಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ನೀಡಿರುವಂಥ ಬೆಂಬಲವನ್ನು ವಾಪಸ್ ತೆಗೆದುಕೊಳ್ಳುತ್ತೆ. ಸೊ ಹೀಗಾಗಿ ಸರ್ಕಾರದ ಒಂದು ಏನಂತಂದರೆ ಬಹುಮತ ಕುಸಿಯುತ್ತೆ. ಸೊ ಹೀಗಾಗಿ ಸರ್ಕಾರ ಇಲ್ಲಿ ಪತನಗೊಳ್ಳುತ್ತೆ. ಹಾಗೆ ಮಿಕ್ಸ್ಡ್ ಎಲೆಕ್ಟ್ರಲ್ ಸಿಸ್ಟಮ್. ಸೊ ಭಾರತದಲ್ಲಿ ನಾವು ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಸಿಸ್ಟಮನ್ನು ಫಾಲೋ ಮಾಡ್ತೀವಿ ಎಲೆಕ್ಷನ್ಗೆ. ಓಕೆ, ಬಟ್ ಇಲ್ಲಿ ಏನಂತಂದರೆ ಈ ನೇಪಾಳದಲ್ಲಿ ಎರಡು ವ್ಯವಸ್ಥೆನ ಫಾಲೋ ಮಾಡ್ತಾರೆ, ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಸಿಸ್ಟಮ್ ಮತ್ತು
ಈ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಅಂತ ಹೇಳಿ. ಸೊ ಈ ಕಾರಣಕ್ಕಾಗಿ ಏನಾಗುತ್ತೆ ಅಂತಂದರೆ, ಸೊ ಈ ಒಂದು ವ್ಯವಸ್ಥೆಯಲ್ಲಿ ಅಂದರೆ ಈ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ವ್ಯವಸ್ಥೆಯಲ್ಲಿ ಹಲವಾರು ಸಣ್ಣ ಪಾರ್ಟಿಗಳು ಏನು ಮಾಡಿರುತ್ತೆ ಅಂತಂದರೆ ಈ ಕೋಲಿಷನ್ ಅಂದರೆ, ಸೊ ಇದರ ಅರ್ಥ ಈ ಎರಡು ವ್ಯವಸ್ಥೆನ ಬಳಸೋದ್ರಿಂದ ಇಲ್ಲಿ ಸಮ್ಮಿಶ್ರ ಸರ್ಕಾರ ರೂಪುಗೊಳ್ಳುತ್ತೆ. ಅಂದರೆ ಸಣ್ಣ ಪಾರ್ಟಿಗಳು ಕೂಡ ಇದರಲ್ಲಿ ಜಾಯ್ನ್ ಆಗುತ್ತೆ. ಬಟ್ ಇಲ್ಲಿಯೂ ಕೂಡ ಏನಂತ ಅಂದರೆ ಈ ಪಕ್ಷಗಳು ಇಲ್ಲಿ ಹೊರ ಬರೋದ್ರಿಂದ ಸೊ ಇಲ್ಲಿ ಸರ್ಕಾರ ಆಗಾಗ ಏನಾಗುತ್ತೆ, ಇಲ್ಲಿ ಅಲ್ಪಸಂಖ್ಯಾತಕ್ಕೆ ಕುಸಿದು ಸರ್ಕಾರ ಇಲ್ಲಿ ಪತನಗೊಳ್ಳುತ್ತೆ. ಎಸ್, ಸೊ ಇದು ಫಸ್ಟ್ ಪಾರ್ಟ್ನಲ್ಲಿ ನಾವು ಈ ಪಾಲಿಟಿ ರಿಲೇಟ್ ಆಗಿರೋಂಥ ಟಾಪಿಕ್ಸನ್ನು ಕವರ್ ಮಾಡಿದ್ವಿ. ಸೊ ಸೆಕೆಂಡ್ ಪಾರ್ಟ್ನಲ್ಲಿ ನಮಗೆ ನ್ಯೂಸ್ ಆ್ಯಂಡ್ ಶಾರ್ಟ್ಸ್ ಅಂತ ಬರುತ್ತೆ. ಸೊ ಸೆಕೆಂಡ್ ಪಾರ್ಟ್ನಲ್ಲಿ ಅದನ್ನು ಕವರ್ ಮಾಡೋಣ. ನಮಸ್ಕಾರ.